ಮನಿ ಅಂದರೆ ಒಂಥರ ಸ್ಕ್ಯಾಮ್ ವರ್ಡ್ ಥರ ಯೂಸ್ ಮಾಡ್ತಾರೆ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ. ಮತ್ತು ಅವ್ರ ಮಕ್ಕಳು ಕೊಡೋಕ್ಕೇನೆ ಮತ್ತು ಅವ್ರ ಮನೆಗಳಲ್ಲೇ ಮನಿ ಅಂತ ಸಾಯ್ತಾರೆ. ಒಂದು ಮ್ಯೂಚುವಲ್ ಫಂಡಲ್ಲಿ ಹಾಕೋಕ್ಕೇನೆ 150 ಕ್ವಶನ್ ಮಾಡ್ತೀರಾ, 150 ಸಲ ಥಿಂಕ್ ಮಾಡ್ತೀರಾ. ರಿಸ್ಕ್ ಅಂದರೆ ಹೆಂಗೆ ಮಾಡ್ತಾರೆ ಅಂದರೆ ರಮ್ಮಿ ಸರ್ಕಲ್. ನಾಳೆ ಶ್ರೀಮಂತ ಆದರೆ ಡೈರೆಕ್ಟ್ ಶ್ರೀಮಂತ ಆಗ್ಬಿಡ್ಬೋದು. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಮನಿ ಈಸ್ ಎವ್ರಿಥಿಂಗ್. ಇರೋ ಟೈಮಲ್ಲಿ ಅದನ್ನು ಉಡಾಯಿಸಿ ಎಂಜಾಯ್ ಮಾಡಿ, ನಾಳೆ ಒಂದು ದಿವಸ ಅದಕ್ಕೋಸ್ಕರ ಹತ್ತಿರ ಅದು ಬರಲ್ಲ. ಇರೋ ಟೈಮಲ್ಲಿ ಅದನ್ನು ಚೆನ್ನಾಗಿ ನೋಡ್ಕೊಬೇಕು. ಇನ್ಸ್ಟಾಗ್ರಾಮ್ ಯುಗದಲ್ಲಿ ಎಲ್ಲರೂ ಅಲ್ಲೇ ಮುಳುಗೋಗಿರ್ತಾರೆ. ಇದು ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ. ನೀವು ಇಡೀ ನಿಮ್ಮ ಕಾಂಪಿಟೇಷನ್ನ ಬೀಟ್ ಮಾಡೋದು. ಯಾವ ಹುಡುಗಿ ಇರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು, ಯಾರು ಕೂಡ ನಿಮ್ಮಿಂದೆ ನೀನು ಸುಂದರವಾಗಿದೆಯಾ, ನೀನು ಹೈಟ್ ಇದೆಯಾ, ಗೀಟ್ ಇದೆಯಾ ಎಲ್ಲ ಸೆಕೆಂಡ್ರಿ. ಮೊದಲನೇದೇನು ಹೇಳಿ, ದುಡ್ಡಿದ್ರೆ ಹುಡುಗಿನೂ ಬರ್ತಾಳೆ, ಹುಡುಗಿ ಕೊಡೋಕ್ಕೆ ಅವ್ರ ಮನೆಯವರು ಬರ್ತಾರೆ. ರೀಸೆಂಟ್ಲಿ ನಮ್ಮ ಸಬ್ಸ್ಕ್ರೈಬರೇ ಯಾರೋ ನಮ್ಮ ಟೀಮಿಗೆ ಒಂದು ಫೋಟೋ ಕಳಿಸಿದ್ದಾರೆ. ಆ ಫೋಟೋದಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ನನ್ನ ಫೋಟೋ ಇಟ್ಕೊಂಡು ಹರಿದಾಡಿಸ್ತಿದ್ದಾರೆ. ಅಂದರೆ ಡೈಲಿ ಇಷ್ಟು ಲಾಭ ಮಾಡ್ಕೊಡ್ತೀವಿ, ವಾರ ಇಷ್ಟಕ್ಕೆ ಲಾಭ ಮಾಡ್ಕೊಡ್ತಿದ್ದೀವಿ, ಇಷ್ಟು % ದುಡ್ಡು ಹಾಕಿದ್ರೆ ಇಷ್ಟು % ಸಿಗುತ್ತೆ, ಈ ಥರ ಎಲ್ಲ ಹೇಳಿ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಯಾವುದು ನಂಬಕ್ಕೆ ಹೋಗ್ಬೇಡಿ. ಈವನ್ ನಮ್ಮ ಟೀಮ್ ನಿಮಗೆ ಫ್ಯೂಚರಲ್ಲಿ ಅಷ್ಟು ಲಾಭ ಬರುತ್ತೆ, ಇಷ್ಟು ಲಾಭ ಬರುತ್ತೆ ಅಂದರೂ ನಂಬಕ್ಕೆ ಹೋಗ್ಬೇಡಿ. ಬಿಕಾಸ್ ಇದು ಕಂಪ್ಲೀಟ್ಲಿ ಇಲ್ಲೀಗಲ್ಲು. ನಾವು ಫ್ಯೂಚರ್ನ ಲಾಭನ ಪ್ರಿಡಿಕ್ಟ್ ಮಾಡೋದು, ಯಾಕಂದರೆ ಫ್ಯೂಚರ್ ಈಸ್ ಅನ್ಸರ್ಟನ್. ಅದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹಿಂದ್ಗಡೆ ಬೇಸ್ ನೋಡಿಕೊಂಡು ನಾವು ಮುಂದ್ಗಡೆ ಹಿಂಗೆ ಆಗುತ್ತೆ ಅಂತ ಒಂದು ರಿಯಲೈಸೇಷನ್ ಮಾಡ್ಕೊಬಹುದು. ಇದರಿಂದ ನಿಮ್ಮನ್ನು ಯಾರಾದರೂ ಬೇಗ ಶ್ರೀಮಂತರು ಮಾಡುವಂತ ಯಾವ್ದೋ ಸ್ಕೀಮ್ ಸೆಲ್ ಮಾಡಕ್ ಬಂದ್ರೆ ದಯವಿಟ್ಟು ನಂಬೇಡಿ. ಇದಕ್ಕೆ ನಾವಂತೂ ಜವಾಬ್ದಾರರಲ್ಲ, ನಾವಂತೂ ಆ ಥರ ಮಾಡಲ್ಲ. ಇದೆಲ್ಲೇ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಾವಂತೂ ಈ ಥರದ್ದೆಲ್ಲ ಮಾರ್ಕೆಟಿಂಗ್ ಮಾಡಲ್ಲ. ರೀಸೆಂಟ್ಲಿ ಒಂದು ಕಂಪ್ನಿದು ರಿಸಲ್ಟ್ ಬಂತು. ನಾನು ಈ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ, ಯಾಕಂದರೆ ಈ ಕಂಪ್ನಿದು ಕ್ವಾರ್ಟರ್ ಪ್ರಾಫಿಟ್ ಮತ್ತು ಇಯರ್ ಆನ್ ಇಯರ್ ಪ್ರಾಫಿಟ್ ಭಯಂಕರ ಜಂಪ್ ಆಗಿದೆ. ಆ ಕಂಪ್ನಿ ನೇಮ್ ಬಂದು ಇಪ್ಯಾಕ್ ಫ್ರೀ ಪ್ಯಾಪ್ ಟೆಕ್ನಾಲಜಿ ಅಂತ. ಈ ಕಂಪ್ನಿದು ಬಿಸ್ನೆಸ್ ಮಾಡಲ್ ಏನಂದರೆ, ನೀವು ನೋಡ್ತಿರ್ಬೋದು ಹೊಸ ಕಡೆ ಏನು ಫ್ಯಾಕ್ಟ್ರಿ ಆಗ್ತಾವಲ್ಲ ಅವೆಲ್ಲನೂ ಇಟ್ಕೆ ಸಿಮೆಂಟ್ ಇಂದ ಆಗಲ್ಲ, ಎಲ್ಲನೂ ಸ್ಟೀಲಿಂದ ಮಾಡ್ತಾರೆ. ವೇರ್ ಹೌಸ್ಗಳು ಇರ್ಬೋದು, ಅವನ್ನೆಲ್ಲನೂ ಸ್ಟೀಲಲ್ಲಿ ಮಾಡ್ತಾರೆ. ಈ ಥರ ವೇರ್ ಹೌಸ್ಗಳನ್ನ ಮತ್ತು ಫ್ಯಾಕ್ಟ್ರಿಗಳನ್ನ ಬಿಲ್ಡ್ ಮಾಡ್ಕೊಡ್ತಾರೆ. ಇವಾಗ ಏನಾಗ್ತಾ ಇದೆ, ಡೇಟಾ ಸೆಂಟ್ರು ಮತ್ತು ಹೊಸ ವೇರ್ ಹೌಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಈ ಬಿಸ್ನೆಸ್ ಸಖತ್ತು ಗ್ರೋ ಆಗೋ ಚಾನ್ಸ್ ಇದೆ. ಯಾಕಂದರೆ ನೀವೇನಾದ್ರು ಸಿಮೆಂಟ್ ಇಟ್ಗೆ RCC ಇಂದ ಏನಾದ್ರು ನೀವು ಕಟ್ತೀರಾ ಅಂದ್ರೆ ಇಟ್ ಟೇಕ್ ಲಾಟ್ ಆಫ್ ಟೈಮ್ ಮತ್ತೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇದೆ. ಇವ್ರು ಇದನ್ನ ಕೇವಲ 2 ತಿಂಗಳಲ್ಲೇ ನಿಮಗೆ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಬಿಡ್ತಾರೆ. ರೆಡಿಮೇಡ್ ಅವ್ರ ಫ್ಯಾಕ್ಟ್ರಿನಲ್ಲೇ ರೆಡಿಮೇಡ್ ಮಾಡ್ಕೊಂಡ್ಬಂದು ಇಲ್ಲಿ ಫಿಟ್ ಮಾಡಿ ಹೋಗ್ತಾರೆ. ನೀವು ನೋಡ್ತಿರ್ಬೋದು ಎಲ್ಲ ಕಡೆ ಇದಕ್ಕೆ ಅದೇ ಟ್ರೆಂಡಿಂಗ್ ಬರ್ತಾ ಇದೆ. ಇದು ಜಾಸ್ತಿ ಯೂಸ್ ಆಗುತ್ತೆ ಫ್ಯಾಕ್ಟ್ರಿಗಳು ಮತ್ತೆ ವೇರ್ ಹೌಸ್ಗಳಲ್ಲಿ ಯೂಸ್ ಆಗುತ್ತೆ. ಡೇಟಾ ಸೆಂಟ್ರಲ್ಲೂ ಇದೇ ಯೂಸ್ ಆಗುತ್ತೆ. ಈ ಜಾಸ್ತಿ ಡೇಟಾ ಸೆಂಟರ್ ಬೂಮ್ ಬರ್ತಿರೋದ್ರಿಂದ, AI ಬೂಮ್ ಬರ್ತಿರೋದ್ರಿಂದ ಈ ಬಿಸ್ನೆಸ್ಗೆ ಒಳ್ಳೆ ಗ್ರೋತ್ ಇದೆ. ಮತ್ತೆ ಇವಾಗ ಪ್ರೈವೇಟ್ ಕೇಪೆಕ್ಸ್ ಏನಾದ್ರು ಇಂಪ್ರೂವ್ ಆಗ್ತಾ ಹೋದ್ರೆ, ಅಂದ್ರೆ ಕಂಪ್ನಿ ಏನಾದ್ರು ಫ್ಯಾಕ್ಟ್ರಿಗಳನ್ನ ಜಾಸ್ತಿ ಮಾಡ್ಕೊಂತ ಹೋದ್ರೆ, ಕೆಮಿಕಲ್ ಇರ್ಬೋದು, ಫಾರ್ಮಾ ಇರ್ಬೋದು, ಈ ತರ ಜಾಸ್ತಿ ಮಾಡ್ಕೊಂತ ಹೋದ್ರೆ ಅವರು ಇದೇ ಮಾಡ್ಲಿಕ್ಕೆ ಹೋಗ್ತಾರೆ. ಇದರಿಂದ ಈ ಬಿಸ್ನೆಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಗ್ರೋ ಆಗುತ್ತೆ. ಬಟ್ ಈ ಬಿಸ್ನೆಸ್ ಮಾಡಲ್ದು ಮೋಟ್ ಬಂದ್ರೆ ನನ್ನ ಪ್ರಕಾರ ಅಂತ ಮೋಟ್ ಏನಿಲ್ವೇ ಇಲ್ಲ. ಯಾರ ಹತ್ರ ಈ ಟೆಕ್ನಾಲಜಿ ಗೊತ್ತಿದೆ ಅಂದ್ರೆ, ಏನು ಬಿಲ್ಡಿಂಗ್ ಕಟ್ಟೋದು ಗೊತ್ತಿರುತ್ತೆ, ಅವ್ನು ಆರಾಮ್ಸೆ ಬಂದು ಕಾಂಪೀಟ್ ಮಾಡ್ತಾನೆ. ಪ್ರೈಸಿಂಗ್ ಪವರ್ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಅದರಿಂದ ಬಿಸ್ನೆಸ್ ಅಲ್ಲಿ ಅಂತ ಸ್ಟ್ರಾಂಗ್ ಮೋಟ್ ಇಲ್ಲ, ಬೋರಿಂಗ್ ಬಿಸ್ನೆಸ್ ಅನ್ಸುತ್ತೆ. ಬಟ್ ರಿಯಾಲಿಟಿ ಏನಂದ್ರೆ, ಈ ಬಿಸ್ನೆಸ್ ಅಲ್ಲಿ ಎಕ್ಸಿಕ್ಯೂಷನ್ ಬಹಳ ಮುಖ್ಯ. ಇವ್ರ ಹತ್ರ ಒಳ್ಳೊಳ್ಳೆ ಕ್ಲೈಂಟ್ಸ್ ಇದ್ದಾರೆ. ಇಂಡಿಯಾದಲ್ಲಿರೋ ದೊಡ್ಡ ಕ್ಲೈಂಟ್ಸ್ ಎಲ್ಲ ಇವ್ರ ಹತ್ರನೇ ಇದ್ದಾರೆ. ಎಕ್ಸಿಕ್ಯೂಷನ್ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಈಗ ಯಾರೋ ಒಬ್ಬ L&T ಇವ್ರ ಕೈಯಲ್ಲಿ ಒಂದು ಡೇಟಾ ಸೆಂಟರ್ದು ಇದನ್ನ ಓಪನ್ ಮಾಡಿಸ್ತಾನೆ, ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿಸ್ತಾನೆ ಅನ್ಕೊಳ್ಳಿ. L&Tಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ದುಡ್ಡು ಉಳಿಯುತ್ತೆ. ಲೇಟ್ ಆದಂಗೆ ವರ್ಕಿಂಗ್ ಕ್ಯಾಪಿಟಲ್ ಸ್ಟ್ರಕ್ ಆಗ್ಬಿಡುತ್ತೆ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಮುಖ್ಯ. ಅದಕ್ಕೆ ಇದರಲ್ಲಿ ಎಕ್ಸಿಕ್ಯೂಷನ್ ಯಾರು ಫಾಸ್ಟ್ ಆಗಿ ಮಾಡ್ತಾರೆ ಅವ್ರು ಮಾರ್ಕೆಟ್ನ ವಿನ್ ಮಾಡ್ತಾರೆ. ಎಕ್ಸಿಕ್ಯೂಷನ್ ಫೇಲ್ ಆಯ್ತು ಅಂದ್ರೆ ಬಿಸ್ನೆಸ್ ವರ್ಸ್ಟ್ ಬಿಸ್ನೆಸ್ ಇದು. ಈ ಇಂಡಸ್ಟ್ರಿನ ಫ್ರೀ ಫ್ಯಾಬ್ ಇಂಡಸ್ಟ್ರಿ ಅಂತ ಕರೀತಾರೆ, ಪ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್ ಅಂತಾನೂ ಕರೀತಾರೆ. ನಾವು ಈ ಕಂಪ್ನಿ ಬಗ್ಗೆ ಮಾತಾಡ್ಬೇಕಂದ್ರೆ, ಈ ಕಂಪ್ನಿದು ವರ್ಕಿಂಗ್ ಕ್ಯಾಪಿಟಲ್ ಕೇವಲ 21 ಡೇಸ್ ಇದೆ. ಅಂದ್ರೆ 21 ಡೇಸ್ ಅಲ್ಲೇ ಈ ಕಂಪ್ನಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ ಮಾಡ್ತಾ ಇದೆ. ದಟ್ ಈಸ್ ಸೂಪರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇದು ಸ್ಟೀಲ್ ಬಿಸ್ನೆಸ್. ಇದರಲ್ಲಿ ಫಸ್ಟ್ಗೆ ನಿಮಗೆ ಆರ್ಡರ್ ಬರುತ್ತೆ ಅಂದ್ರೆ ನೀವೇನ್ ಮಾಡಬೇಕು, ನೀವೇ ಇನ್ವೆಸ್ಟ್ ಮಾಡಿ ಆರ್ಡರ್ನ ಬಿಲ್ಡ್ ಮಾಡಬೇಕು. ಇದರಿಂದ ವರ್ಕಿಂಗ್ ಕ್ಯಾಪಿಟಲ್ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇವ್ರು 21 ಡೇಸ್ ಇರೋದ್ರಿಂದ ಇದ್ರ ಏನ್ ತೋರಿಸ್ತಾ ಇದೆ ಅಂದ್ರೆ, ಇವ್ರು ಕಸ್ಟಮರ್ ಹತ್ರ ದುಡ್ಡು ಇಸ್ಕೊಂಡೆ ಬಿಲ್ಡಿಂಗ್ ನ ಸೆಟಪ್ ಮಾಡ್ತಿದ್ದಾರೆ ಅಂತ. ಆಮೇಲೆ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಡೆಟ್ ಕೂಡ ಇಲ್ಲ. ಇವ್ರು ಡೆಟ್ ಟು ಈಕ್ವಿಟಿ 0.3% ಇದೆ. ಮತ್ತೆ ROC 25% ಮೇಲಿದೆ. ಇದೇನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ, ಇದು ವೆಲ್ ಮ್ಯಾನೇಜ್ಡ್ ಕಂಪನಿ. ಬಟ್ ಇದರಲ್ಲಿ ರಿಸ್ಕ್ ಕೂಡ ಇದೆ. ಅಂದ್ರೆ ಹೋಗ್ತಾ ನಾವು ಇದನ್ನ ವಾಚ್ ಮಾಡ್ತಾ ಇರಬೇಕು. ಇದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಬೈ ಸೆಲ್ ಅಂತ ರೆಕಮೆಂಡ್ ಮಾಡಲ್ಲ. ಇದು ಜಸ್ಟ್ ನಾನೊಂದು ನ್ಯೂಸ್ ತರ ಹೇಳ್ತಿದ್ದೀನಿ. ದಯವಿಟ್ಟು ನೀವು ನ್ಯೂಸ್ ತರ ಕೇಳಿ, ಬೈ ಸೆಲ್ ಮಾಡಕ್ ಹೋಗ್ಬೇಡಿ, ಸಿಗಾಕೊಂತೀರಾ. ಇದನ್ನ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಕೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ 1000 crore ರೆವೆನ್ಯೂ ಬರ್ತಾ ಇದೆ. ನಾಳೆ ಇದ್ದಕ್ಕಿದ್ದಂಗೆ ಏನಾದ್ರು 2,000-3,000 ಕೋಟಿ ರೆವೆನ್ಯೂ ಮಾಡ್ಬೇಕಂದ್ರೆ 3x ಜಂಪ್ ಮಾಡಬೇಕು. 3x ಜಂಪ್ ಮಾಡ್ಬೇಕಂದ್ರೆ ಈಗ ಆಲ್ರೆಡಿ ಇವ್ರು ಏನ್ ಬಿಲ್ಡ್ ಮಾಡಿದಾರಲ್ಲ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಇದೆಲ್ಲನೂ ಟೆಕ್ನಿಕಲ್ ಸ್ಕಿಲ್, ಇದೆಲ್ಲನೂ ಟೆಕ್ನಿಕಲ್ ಅಲ್ವಾ. ಟೆಕ್ನಿಕಲ್ ಇರೋದ್ರಿಂದ ಅಂತ ಮೋರ್ ನಂಬರ್ ಆಫ್ ದಿ ಎಂಪ್ಲಾಯಿನ ಕರ್ಕೊಬೇಕು, ಅಂತವ್ರೇ ಸಿಗಬೇಕು.
ಅದೇ ರೀತಿ ಎಕ್ಸಿಕ್ಯೂಷನ್ ಆಗಬೇಕು. ಈಗ ಆಲ್ರೆಡಿ ಏನು ಎಕ್ಸಿಕ್ಯೂಷನ್ ಆಗ್ತಿದೆಯಲ್ಲ ಇದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾನೆ ಎಕ್ಸಿಕ್ಯೂಷನ್ ಆಗಬೇಕು. ಎಕ್ಸಿಕ್ಯೂಷನ್ ಫೇಲ್ ಆದರೆ ಬಿಸ್ನೆಸ್ಸೇ ಫೇಲ್ ಆದಂಗೆ. ಅದಕ್ಕೆ ನಾವು ಇದರಲ್ಲಿ ಮೇನ್ ಏನು ವಾಚ್ ಮಾಡಬೇಕಂದ್ರೆ ಕ್ಯಾಶ್ ಕಲೆಕ್ಷನ್ ಹೆಂಗಿದೆ ಅಂತ ಚೆಕ್ ಮಾಡಬೇಕು. ಕ್ಯಾಶ್ ಕಲೆಕ್ಷನ್ ಅಂದರೆ ಇವ್ರು ಹೇಳೋ ಪ್ರಕಾರ ಇವ್ರಿಗೋಗಿ ಒಂದು ಆರ್ಡರ್ ಸಿಗುತ್ತೆ. ಆರ್ಡರ್ ಟೈಮಲ್ಲಿ ಇವರು 15% ಕ್ಯಾಶ್ ಅಡ್ವಾನ್ಸ್ ಆಗಿ ಇಸ್ಕೊತಾರೆ, ಸ್ಟಾರ್ಟ್ ಮಾಡಿ ಡೆಲಿವರಿ ಮಾಡಬೇಕಾದ್ರೆ ಅಷ್ಟು ಕ್ಯಾಶ್ ಕೊಟ್ಟರೆ ಇವ್ರು ಅವ್ರಿಗೆ ಇದು ಬಿಟ್ಕೊಡ್ತಾರೆ, ಇಲ್ಲಾಂದರೆ ಬಿಟ್ಕೊಡಲ್ಲ. ಇದರಿಂದ ರಿಸೀವಬಲ್ಸ್ ಜಾಸ್ತಿ ಇರಲ್ಲ, ಕ್ಯಾಶ್ ಜನರೇಟಿಂಗ್ ಬಿಸ್ನೆಸ್ಸು. ಬಟ್ ಆದರೆ ಕ್ಯಾಶ್ ಕಲೆಕ್ಷನ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ವರ್ಕಿಂಗ್ ಕ್ಯಾಪಿಟಲಲ್ಲೇ ದುಡ್ಡು ಸ್ಟಕ್ ಆಗಿಬಿಡುತ್ತಲ್ಲ. ಈಗ ನಿನ್ನ ಹತ್ರ 1 ಕೋಟಿ ಇತ್ತು, ಈ 1 ಕೋಟಿನಲ್ಲಿ ನೀನು ಕಸ್ಟಮರ್ ಹತ್ರ ಒಂದು ಬಿಲ್ಡ್ ಮಾಡ್ತಿದ್ಯಾ, 50 ಲಕ್ಷ ಬಿಲ್ಡ್ ಮಾಡ್ತಿದ್ಯಾ. ಈ ಕಸ್ಟಮರ್ ನಿನಗೆ ಒಂದು 10% ಅಡ್ವಾನ್ಸ್ ಕೊಟ್ಟಿದ್ದಾನೆ, ಅಂದರೆ ಒಂದು 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಇನ್ನು 45 ಲಕ್ಷ ನೀನು ಪಾಕೆಟಿಂದ ಹಾಕೊಂಡು ಬಿಲ್ಡ್ ಮಾಡಿದ್ಯಾ. ಡೆಲಿವರಿ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂದರೆ, ಏನಾದರೂ 1 ತಿಂಗಳು ಲೇಟ್ ಆಯಿತು ಅಂದರೆ ಆ 50 ಲಕ್ಷ ಅಲ್ಲೇ ಸ್ಟಕ್ ಆಗುತ್ತಲ್ಲ. 2 ತಿಂಗಳು ಲೇಟ್ ಆಯಿತು ಅಂದರೆ 50 ಲಕ್ಷ ಅಲ್ಲೇ ಸ್ಟಕ್ ಆಗುತ್ತಲ್ಲ. ಅದಕ್ಕೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಭಾಳ ಮುಖ್ಯ. ವರ್ಕಿಂಗ್ ಕ್ಯಾಪಿಟಲ್ ಚೆನ್ನಾಗಿರ್ಬೇಕಂದ್ರೆ ಕ್ಯಾಶ್ ಕನ್ವರ್ಷನ್ ಚೆನ್ನಾಗಿರಬೇಕು, ಬೇಗ ದುಡ್ಡು ಇಸ್ಕೊಂಡ್ಬಿಡ್ಬೇಕು. ಬೇಗ ದುಡ್ಡು ಕೊಡಬೇಕಂದ್ರೆ ಬೇಗ ಎಕ್ಸಿಕ್ಯೂಷನ್ ಆಗಬೇಕು. ಮತ್ತೆ ಇವ್ರದ್ದು ಮಾರ್ಜಿನು 10% ಇದೆ. 10%ಗಿನ್ನ ಮಾರ್ಜಿನ್ ಏನೋ ಸ್ಲಿಪ್ ಆಗಿದೆ ಅಂದರೆ ಅನ್ಕೊಬೋದು ಕಾಂಪಿಟೇಷನ್ ಬರ್ತಾ ಇದೆ, ಇಲ್ಲ ವರ್ಕ್ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ ಅಂತ ಅರ್ಥ. ಇದನ್ನೆಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಈ ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗುತ್ತೆ, ಒಳ್ಳೆ ಕಾಂಪೌಂಡಿಂಗ್ ಮಿಷಿನ್ ಆಗುತ್ತೆ. ಇಲ್ಲ ಅಂದರೆ ಪ್ರಾಬ್ಲಮ್. ನೀವು ಇದನ್ನು ಕ್ವಾರ್ಟರ್ ನೋಡ್ತಾನೆ ಇರಬೇಕು. ನಾನು ಇಲ್ಲಿ ಜಸ್ಟ್ 6-7 ನಿಮಿಷ ಈ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದೀನಿ. ಈ ಬಿಸ್ನೆಸ್ನ ಪೂರ್ತಿಯಾಗಿ ಹೋಗಿ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿ. ಮತ್ತೆ ಹೇಳ್ತಿದ್ದೀನಿ, ಇದು ಯಾವುದು ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ನೀವು ಏನಾದರೂ ನಾಳೆ ಒಂದು ದಿವಸ ಬೈ ಮಾಡಿ ಕೈ ಸುಟ್ಕೊಂಡ್ರೆ ನಾವು ಜವಾಬ್ದಾರರಲ್ಲ. ರೀಸೆಂಟ್ಲಿ ಈಕ್ವಿಡಾ ಸ್ಮಾಲ್ ಫೈನಾನ್ಸ್ ರಿಸಲ್ಟ್ ಬಂದಿದೆ. ಈ ರಿಸಲ್ಟ್ ಪ್ರಕಾರ ಕ್ವಾರ್ಟರ್ ಇಂಪ್ರೂವ್ ಆಗಿದೆ, ಇಯರ್ ಕೂಡ ಇಂಪ್ರೂವ್ ಆಗಿದೆ. ಬಟ್ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಕಾಣ್ತಾ ಇದೆ. ಈ ಪ್ರಾಬ್ಲಮ್ ಎಲ್ಲಿಂದ ಬಂದಿತ್ತು ಅಂದ್ರೆ ಮೈಕ್ರೋ ಫೈನಾನ್ಸ್ ಇಂದ. ಮೈಕ್ರೋ ಫೈನಾನ್ಸ್ ಅಂದ್ರೆ ಲೋನ್ ಕೊಡ್ತಾರಲ್ಲ, ಸಂಘಗಳಿಗೆ ಲೋನ್ ಕೊಡ್ತಾರಲ್ಲ, ಅದರಿಂದ ಬಂದಿತ್ತು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ತುಂಬಾ ಎಫೆಕ್ಟ್ ಮಾಡಿತ್ತು. ಯಾಕಂದ್ರೆ ನೀವು ರೀಸೆಂಟ್ಲಿ ನ್ಯೂಸ್ ಎಲ್ಲ ನೋಡಿರ್ಬೋದು, ಸಂಘಗಳು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಗೌರ್ಮೆಂಟ್ ರಿಸ್ಟ್ರಿಕ್ಟ್ ಮಾಡಿತ್ತಲ್ವಾ. ಇದರಿಂದ ಜನಗಳು ಸರಿಯಾಗಿ ದುಡ್ಡು ಕಟ್ಟಿಲ್ಲ. ಇದರಿಂದ NPA ಜಾಸ್ತಿ ಆಗಿ ಪ್ರಾಬ್ಲಮ್ ಬಂದಿತ್ತು. ಆಮೇಲೆ RBI ಕೂಡ ಹೊಸ ರೀಸ್ಟ್ರಕ್ಚರ್ ಮಾಡಕ್ಕೆ ಹೇಳಿದ್ರಿಂದ ಇವ್ರು ಎಂಟೈರ್ ಲೋನ್ ಬುಕ್ ರೀಸ್ಟ್ರಕ್ಚರ್ ಮಾಡ್ಬಿಟ್ರು. ಅಂದ್ರೆ ಇವ್ರು ಮುಂಚೆ ಟೋಟಲ್ ಲೋನ್ ಬುಕ್ ಅಲ್ಲಿ 17% ಮೈಕ್ರೋ ಫೈನಾನ್ಸ್ ಇಂದ ಬರ್ತಾ ಇತ್ತು, ಅದನ್ನ ಈಗ ಸೀದಾ 9% ಮಾಡಿದ್ದಾರೆ. ಇದರಿಂದ ಲಾಸ್ಟ್ ಕ್ವಾರ್ಟರ್ ಸುಮಾರು 600 ಕೋಟಿಯಷ್ಟು ಪ್ರಾವಿಷನ್ ಇಟ್ಟಿದ್ರು. ಈಗ ಅದು ಸೀದಾ 200 ಕೋಟಿಗೆ ಬಂದಿದೆ. ಅಂದ್ರೆ ಪ್ರಾವಿಷನ್ ಕ್ವಾರ್ಟರ್ ಕಡಿಮೆ ಆಗ್ತಾ ಇದೆ. ಇಷ್ಟು ದಿವಸ ಏನ್ ಪ್ರಾಬ್ಲಮ್ ಇತ್ತಲ್ಲ ಅದು ಕ್ಲಿಯರ್ ಆಗಿರೋ ತರ ಕಾಣ್ತಾ ಇದೆ. ಈವನ್ ಎಲ್ಲ ಮೈಕ್ರೋ ಫೈನಾನ್ಸ್ ಅಲ್ಲೂ ಕಾಣ್ತಾ ಇದೆ. ದಿಸ್ ಇಸ್ ನಾಟ್ ಅ ಮೈಕ್ರೋ ಫೈನಾನ್ಸ್ ಕಂಪ್ನಿ. ಇವ್ರದ್ದು ಜಸ್ಟ್ ಲೋನ್ ಬುಕ್ 9% ಅಷ್ಟೇ ಮೈಕ್ರೋ ಫೈನಾನ್ಸ್ ಇಂದ ಇದೆ. ಇನ್ನು 91% ಸೆಕ್ಯೂರ್ಡ್ ಲೋನ್, ಸ್ಮಾಲ್ ಬಿಸ್ನೆಸ್ ಲೋನು, ಯೂಸ್ಡ್ ವೆಹಿಕಲ್ ಲೋನು ಇವೆಲ್ಲ ಸೆಕ್ಯೂರ್ಡ್ ಲೋನ್. ಯಾಕಂದ್ರೆ ಇದ್ರ ಕೆಳಗಡೆ ಅಂಡರ್ಲೈನ್ ಅಸೆಟ್ ಇರ್ತವೆ. ಮೈಕ್ರೋ ಫೈನಾನ್ಸ್ ಅಲ್ಲಿ ಯಾವುದೇ ರೀತಿ ಅಸೆಟ್ ಇರಲ್ಲ. ಒಂದು ಆಧಾರ್ ಕಾರ್ಡ್ ಇಸ್ಕೊಂಡು ಲೋನ್ ಕೊಡ್ತಾರೆ. ನಾಳೆ ಕೇಳಕ್ ಹೋದಾಗ ಕೊಡಲ್ಲ ಅಂತ ಕೈ ಎತ್ತಿದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೆಕ್ಯೂರ್ಡ್ ಲೋನ್ ಅಲ್ಲಿ ಆತರ ಹೇಳಕ್ ಬರಲ್ಲ. ಬಿಕಾಸ್ ಅಂಡರ್ಲೈನ್ ಅಸೆಟ್ ಇರೋದ್ರಿಂದ ಅವ್ರು ಅದನ್ನ ರೀಪೇ ಮಾಡಲೇಬೇಕು. ಇವ್ರದ್ದು 91% ಆಫ್ ದಿ ಬುಕ್ ಈಗ ಸೆಕ್ಯೂರ್ಡ್ ಆಗಿದೆ. ಆಮೇಲೆ ಬಹಳ ಕ್ವಾರ್ಟರ್ಗಳ ನಂತರ ನಾನು ನೋಡ್ತಿರಂಗೆ ಈ ಕಂಪ್ನಿನ ಬಹಳ ದಿವಸದಿಂದ ಫಾಲೋ ಮಾಡ್ತಿದ್ದೀನಿ. ಲಾಸ್ಟ್ 2-3 ಇಯರ್ಸ್ ಇಂದನೂ ಈ ಕಂಪ್ನಿ ಯಾವತ್ತು ಗೈಡೆನ್ಸ್ ಕೊಟ್ಟಿರಲಿಲ್ಲ. ಅದರಲ್ಲೂ ಈ ಮೈಕ್ರೋ ಫೈನಾನ್ಸ್ ಪ್ರಾಬ್ಲಮ್ ಆದ್ಮೇಲೆ ಈ ಕಂಪ್ನಿ ಗೈಡೆನ್ಸ್ ಕೊಟ್ಟಿರಲಿಲ್ಲ. ಇವಾಗ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ನಾವು 1% ROA ಮಾಡ್ತೀವಿ ಅಂತ. ROA ಅಂದರೆ ರಿಟರ್ನ್ ಆನ್ ಅಸೆಟ್. ಇವ್ರದ್ದು ಟೋಟಲ್ ಅಸೆಟ್ ಇರೋದು 55,000 ಕೋಟಿ. 55,000 ಕೋಟಿಗೆ ನಾವು 1% ROA ಬರ್ತೀವಿ ಅನಲೈಸ್ ಬೇಸ್ಡಿಗೆ ಅಂದರೆ ಸುಮಾರು 550ರಿಂದ 600 ಕೋಟಿ ಇವ್ರು ನೆಟ್ ಪ್ರಾಫಿಟ್ ಮಾಡ್ತಾರೆ ನೆಕ್ಸ್ಟ್ 4 ಕ್ವಾರ್ಟರಲ್ಲಿ. ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ 1% ROA ಅಂದರೆ ಅಷ್ಟೇ ಬರುತ್ತೆ. ದಟ್ ಮೀನ್ಸ್ ಇಲ್ಲಿಂದ ರಿಕವರಿ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅಸಂಪ್ಷನ್. ಬಟ್ ಕ್ವಾರ್ಟರ್ ನೋಡ್ತಾ ಇರಬೇಕು. ಈ ಕ್ವಾರ್ಟರಲ್ಲಿ ರಿಕವರಿ ಕಾಣ್ತಾ ಇದೆ. ಲಾಸ್ಟ್ ಕ್ವಾರ್ಟರ್ಗಿನ್ನ ಈ ಕ್ವಾರ್ಟರ್ ಭಾಳ ರಿಕವರಿ ಕಾಣ್ತಾ ಇದೆ. ನೆಕ್ಸ್ಟ್ ಕ್ವಾರ್ಟರ್ ಇನ್ನೂ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡಬೇಕು. ನೀವೇನಾದರೂ ಈ ಕಂಪ್ನಿನ ಸ್ಟಡಿ ಮಾಡ್ತಾ ಇದ್ರೆ ದಯವಿಟ್ಟು ವಾಚ್ ಮಾಡಿ. ಇವಾಗ ಇನ್ನೊಂದು ಕಂಪ್ನಿ ಬಗ್ಗೆ ಮಾತಾಡೋದಾದ್ರೆ IDFC ಫಸ್ಟ್ ಬ್ಯಾಂಕು. IDFC ಫಸ್ಟ್ ಬ್ಯಾಂಕ್ನ ನಾನು ಮುಂಚೆ ವಿಡಿಯೋ ಮಾಡಿದ್ದೆ, ಸುಮಾರು 1-1.5 ವರ್ಷದಿಂದ ವಿಡಿಯೋ ಮಾಡಿದ್ದೆ. ಆ ಟೈಮಿಂದ ಇಲ್ಲಿವರೆಗೂ ಪ್ರೈಸ್ 70 ರೂಪಾಯಿಂದ 89 ರೂಪಾಯಿಗೆ ಅಷ್ಟೇ ಬಂದಿದೆ. ಯಾಕಂದ್ರೆ ಈವನ್ ಮಾರ್ಕೆಟ್ ಕೂಡ ಹೋಗಿಲ್ಲ, ಬೇರೆ ಯಾವ ಬ್ಯಾಂಕ್ಸೂ ಹೋಗಿಲ್ಲ. ಬಟ್ ಇದರಲ್ಲೇ ಪ್ರಾಬ್ಲಮ್ ಯಾಕೆ ಬಂದಿತ್ತು ಅಂದರೆ ಇದರಲ್ಲೂ ಮೈಕ್ರೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು. ಕಂಪ್ಲೀಟ್ ಮೈಕ್ರೋ ಫೈನಾನ್ಸ್ ಬ್ಲೋ ಅಪ್ ಆಗಿಬಿಟ್ಟಿತ್ತು. ಇವಾಗ ಇವ್ರದ್ದು ಟೋಟಲ್ ಲೋನ್ ಬುಕ್ಕಲ್ಲಿ ಬರೀ 2.5% ಅಷ್ಟೇ ಮೈಕ್ರೋ ಫೈನಾನ್ಸ್ ಇದೆ. ಕಂಪ್ಲೀಟ್ಲಿ ಅದನ್ನು ನಿಲ್ ಮಾಡಿಬಿಟ್ಟಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಇಲ್ಲಿಂದ ರಿಕವರಿ ಇರುತ್ತೆ ಅಂತ. ಹಂಗೆ ಕಾಣ್ತಾ ಇದೆ. ಬಿಕಾಸ್ ಲೋನ್ ಬುಕ್ ಇಯರ್ 20% ಗ್ರೋ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ IDFC ಫಸ್ಟ್ ಬ್ಯಾಂಕ್ ಕೂಡ ಇಲ್ಲಿಂದ ರಿಕವರ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಒಂದ್ಸಲ ಹೋಗಿ ರಿಸರ್ಚ್ ಮಾಡಿ ಆಮೇಲೆ ನಿಮ್ಮ ಡಿಸಿಷನ್ ತೊಗೊಳ್ಳಿ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಹಾಯ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಅಭಿಯಣ್ಣ, ಇದು ಸೀರಿಯಸ್ ಇಶ್ಯೂ. ಏಜ್ 27.5, ಮನೆಯಲ್ಲಿ ಹುಡುಗಿ ನೋಡ್ತಿದ್ದಾರೆ, ಆದರೆ ಯಾವ ಹುಡುಗಿನೂ
ಸಿಗ್ತಾ ಇಲ್ಲ. ರೀಸನ್ ಏನಂದ್ರೆ ಕಾಂಟ್ರಾಕ್ಟ್ ಜಾಬ್ಗೆ ಹೋಗ್ತಾ ಇರೋದು, ಮತ್ತೆ 2 ಫ್ಲೋರ್ ಬಿಲ್ಡಿಂಗ್ ಇದೆ, 1 ಫ್ಲೋರ್ ಕಂಪ್ಲೀಟ್ ಆಗಿದೆ, 1 ಫ್ಲೋರ್ ಕಂಪ್ಲೀಟ್ ಆಗಿಲ್ಲ. ಅದನ್ನ ಕಂಪ್ಲೀಟ್ ಮಾಡೋಕೆ 8 ಲಕ್ಷ ಬೇಕು. ಅದನ್ನ ಕಂಪ್ಲೀಟ್ ಮಾಡ್ಬೇಕಂತೆ. ಆಮೇಲೆ ಒಂದು ಕಾರ್ ತಗೊಳ್ಬೇಕಂತೆ, ಮತ್ತೆ ಒಂದು ಓಲ್ಡ್ ಡಿಸ್ಕವರಿ ಬೈಕ್ ಇದೆ, ಒಂದು ನ್ಯೂ ಬೈಕ್ ತಗೊಬೇಕಂತೆ. ಇದಕ್ಕೆಲ್ಲ ಸಾಲ ಮಾಡ್ಬೇಕು. ಆಮೇಲೆ ಮದುವೆ ಖರ್ಚು ಎಲ್ಲ ಹೇಗೆ ಮಾಡೋದು? ನನಗೆ ಅಪ್ಪ ಇಲ್ಲ, ಎಲ್ಲ ನಾನು ಮತ್ತೆ ನನ್ನ ತಮ್ಮ ಮಾಡ್ಬೇಕು. ಪಾರ್ಟ್ ಟೈಮ್ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತೀವಿ. ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಆದ್ರೂ ಹುಡುಗಿ ಮನೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಮನಿ, ಜಾಬ್, ಪ್ರಾಪರ್ಟಿ, ಏನು ಬೇಜಾನ್ ಡಿಮ್ಯಾಂಡ್ ಇರುತ್ತೆ. ಇದು ನನ್ನ ಪ್ರಾಬ್ಲಮ್ ಮಾತ್ರ ಅಲ್ಲ, ತುಂಬಾ ಜನಗಳ ಪ್ರಾಬ್ಲಮ್. ಇದು ನೀಡ್ಸ್ ಆರ್ ವಾಂಟ್ಸ್. ಇದನ್ನ ಸಾಲ್ವ್ ಮಾಡೋದು ಹೇಗೆ? ಇದು ಕಾಮಿಡಿ ತರ ಅನ್ನಿಸ್ಬೋದು, ಆದ್ರೆ ಇದು ಸೀರಿಯಸ್ ಇಶ್ಯೂ. ಪ್ಲೀಸ್ ಆನ್ಸರ್ ಮೈ ಕ್ವಶನ್. ನೀವೇ ಹೇಳ್ಬಿಟ್ರಿ ಇದು ಸೀರಿಯಸ್ ಇಶ್ಯೂ, ಕಾಮಿಡಿ ಅಲ್ಲ ಅಂತ. ಹೌದು, ನಮಗೆ ಕಾಮಿಡಿ ಅನಿಸ್ಬೋದು ದೂರ ಕೂತ್ಕೊಂಡು ನೋಡಿದವ್ರಿಗೆ, ಅದನ್ನ ಅನುಭವಿಸ್ತಿರೋರಿಗೆ ಗೊತ್ತಿರುತ್ತೆ. ಬಟ್ ನಾನು ಎಂಗೇಜ್ ಹುಡುಗರಿಗೆ ಹೇಳದೆ ಅದನ್ನ ಯಾಕೆ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಏನಂದರೆ ಫಸ್ಟ್ಗೆ ಎಲ್ಲರೂ ಲೈಫ್ನ ಎಂಜಾಯ್ ಮಾಡಬೇಕು, ಅದು ಮಾಡಬೇಕು ಅಂತ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ಇಂಥ ಏಜಲ್ಲಿ ಬಂದಾಗ ಅವರಿಗೆ ಕುತ್ತಿಗೆಗೆ ಬರುತ್ತೆ. ಯಾವ ಹುಡುಗಿ ಇರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು, ಯಾರು ಕೂಡ ನಿಮ್ಮಿಂದೆ ನೀನು ಸುಂದರವಾಗಿದೆಯಾ, ನೀನು ಹೈಟ್ ಇದೆಯಾ, ಗೀಟ್ ಇದೆಯಾ ಎಲ್ಲ ಸೆಕೆಂಡ್ರಿ. ಮೊದಲನೇದೇನು ಹೇಳಿ? ದುಡ್ಡಿದ್ರೆ ಹುಡುಗಿನೂ ಬರ್ತಾಳೆ, ಹುಡುಗಿ ಕೊಡೋಕ್ಕೆ ಅವ್ರ ಮನೆಯವರು ಬರ್ತಾರೆ. ದುಡ್ಡಿಲ್ಲ ಅಂದರೆ ಯಾರೂ ಬರಲ್ಲ. ಇದು ಯೂನಿವರ್ಸಲ್ ರಿಯಾಲಿಟಿ. ಬಿಕಾಸ್ ಜಗತ್ತು ಬದುಕ್ತಿರೋದೇ ಇದ್ರ ಮೇಲೆ. ಮೇನ್ ಏನ್ ತಿಳಿಸ್ಬೇಕು, ಮೇನ್ ಏನ್ ತಿಳ್ಕೊಬೇಕು ಅನ್ನೋದನ್ನ ನಾವು ತಿಳ್ಕೊಳೋದೇ ಇಲ್ಲ. ಕಾಲೇಜ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಅಂದ್ರೆ ಏನ್ ಇಂಪಾರ್ಟೆಂಟ್ ಅಂತ ಹೇಳೋದಿಲ್ಲ. ಮನಿ ಅಂದ್ರೆ ಒಂಥರ ಸ್ಕ್ಯಾಮ್ ವರ್ಡ್ ತರ ಯೂಸ್ ಮಾಡ್ತಾರೆ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ. ಮತ್ತೆ ಅವ್ರ ಮಕ್ಕಳು ಕೊಡೋಕೆನೆ, ಮತ್ತೆ ಅವ್ರ ಮನೆಗಳಲ್ಲೇನೆ ಮನಿ ಮನಿ ಅಂತ ಸಾಯ್ತಾರೆ. ರಿಯಾಲಿಟಿನೇ ಅರ್ಥ ಆಗ್ತಾ ಇಲ್ಲ. ಯಾಕಂತ ಫಸ್ಟ್ ಅರ್ಥ ಮಾಡ್ಕೊಬೇಕು. ಫಸ್ಟ್ ಇದೆಯಲ್ವಾ 22ರಿಂದ 30 ವರ್ಷ ಇದೆಯಲ್ವಾ, ಅವಾಗ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಏನೂ ಇಲ್ದಲೆ ಅಮ್ಮಿಕಂಡ್ ಕೆಲಸ ಮಾಡಬೇಕು. ಟ್ರಿಪ್ ಹೋಗ್ತೀನಿ ನಾನು, ವೀಕೆಂಡ್ ಅಲ್ಲಿ ನಾನು ಆರಾಮಾಗಿರ್ಬೇಕು, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಬೇಕು, ಇವೆಲ್ಲ ಮಾತಾಡ್ತಾರೆ. ಇವಾಗ ಇಲ್ಲಿಗೆ ಬರುತ್ತೆ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ. ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಚಾಲೆಂಜ್ ಮಾಡಿ. ನಿಮ್ಗೆ ಇನ್ನೂ 27.5 ವರ್ಷ ಅಂತ ಹೇಳಿದಿರಾ, 27 ವರ್ಷ ಅನ್ಕೊಂಡ್ರು 29-30 ವರ್ಷಕ್ಕೂ ಮದುವೆ ಆಗ್ಬೋದು. ಚಾಲೆಂಜ್ ಮಾಡಿ. ನಿಮ್ಗೆ ಯಾರ್ಯಾರು ಹೆಣ್ಣು ಕೊಡ್ತಿಲ್ಲಲ್ಲ ಅವರೇ ಮನೆ ಮುದ್ದೆ ಬಂದು ಹೆಣ್ಣು ಕೊಡಂಗೆ ಮಾಡಿ. ಅದನ್ನ ಚಾಲೆಂಜ್ ಆಗಿ ತಗೊಳ್ಳಿ. ಯಾಕೆ ಈ ಥರ ಗೋಳಾಡ್ತೀರಾ? ಓಕೆ, ನಾನು ಗೋಳಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಇದನ್ನ ಚಾಲೆಂಜಿಂಗ್ ಆಗಿ ಯಾಕೆ ತಗೊಳಲ್ಲ? ನೀವು ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಮನುಷ್ಯ ಒಂದು ಸಲ ಡಿಸೈಡ್ ಮಾಡಿದ್ರೆ ಅವನಂತ ಪವರ್ಫುಲ್ ವ್ಯಕ್ತಿ ಭೂಮಿ ಮೇಲೆ ಯಾರೂ ಇಲ್ಲ. ಯಾವ ಪ್ರಾಣಿನೂ ಇಲ್ಲ, ಯಾವ ಏಲಿಯನೂ ಇಲ್ಲ. ಅವನೊಂದ್ಸಲ ಡಿಸೈಡ್ ಮಾಡಿದ್ರೆ ಅವನಷ್ಟು ಪವರ್ಫುಲ್ ಯಾರು ಇರಲ್ಲ. ಡಿಸೈಡ್ ಮಾಡಿ, ಚಾಲೆಂಜ್ ಮಾಡಿ. ನನಗೆ ಇವತ್ತು ಯಾರು ಹೆಣ್ಣು ಕೊಡ್ತಿಲ್ಲ, ನನಗೆ ಯಾರು ಇವತ್ತು ಇದೆಲ್ಲ ಮಾತಾಡ್ತಿದಾರಲ್ಲ, ನಾಳೆ ಒಂದ್ ದಿವಸ ಬಂದು ಅವ್ರು ನನ್ನ ಮನೆ ಮುಂದೆ ಬಂದು ನನ್ನ ಮಗಳು ಮದುವೆ ಆಗು, ನನ್ನ ಮಗಳು ಮದುವೆ ಆಗು ಅಂತ ಕ್ಯೂನಲ್ಲಿ ನಿಂತ್ಕೊಂತಾರೆ. ಅಂತಾರೆ ನೀವು ಡಿಸೈಡ್ ಮಾಡಿ. ನಿಮಗೆ ನಿಮ್ಮ ಪವರೇ ಗೊತ್ತಿರಲ್ಲ, ನೀವೇ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂತೀರಾ. ಹೌದು, ಈ ತರ ಒಂದ್ 2-3 ಇನ್ಸಿಡೆಂಟ್ ಆಗ್ಬಿಟ್ರೆ ನಮ್ಮೇಲೆ ನಮ್ಗೇನೆ ರೆಸ್ಪೆಕ್ಟ್ ಕಮ್ಮಿ ಆಗ್ಬಿಡುತ್ತೆ, ನಮ್ಮೇಲೆ ನಮ್ಗೇನೆ ನಂಬಿಕೆ ಕಮ್ಮಿ ಆಗುತ್ತೆ. ಬಟ್ ನಂಬಿಕೆ ಕಳ್ಕೊಂಬೇಡಿ, ಪ್ರೂವ್ ಮಾಡಿ ತೋರಿಸಿ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಮನಿ ಈಸ್ ಎವ್ರಿಥಿಂಗ್. ಇರೋ ಟೈಮಲ್ಲಿ ಅದನ್ನು ಉಡಾಯಿಸಿ ಎಂಜಾಯ್ ಮಾಡಿ. ನಾಳೆ ಒಂದ್ ದಿವಸ ಅದಕ್ಕೋಸ್ಕರ ಹತ್ರ ಅದು ಬರಲ್ಲ. ಇರೋ ಟೈಮಲ್ಲಿ ಅದನ್ನ ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ಎಷ್ಟೋ ಜನ ಕಷ್ಟಪಟ್ಟು ದುಡಿತಾರೆ, ಆ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಿಲ್ಲ, ಆ ದುಡ್ಡನ್ನ ಎಲ್ಲ ಹಾಕ್ಬೇಕಂತ ಗೊತ್ತಿಲ್ಲ. ತಗೊಂಡೋಗಿ FD ಇಡೋದು, ಸೇಫರ್ ಅಸೆಟ್ಗಳಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋದು, ಸೆಕ್ಯೂರ್ಡ್ ಅಂತ ಹೋಗಿ ಇನ್ವೆಸ್ಟ್ ಮಾಡೋದು, ಹಂಗೆ ಮಾಡ್ತಾರೆ. ರಿಸ್ಕ್ ತಗೊಳ್ಬೇಕಲ್ಲ. ರಿಸ್ಕ್ ತಗೊಂಡಿಲ್ಲದ್ರೆ ಈ ತರ ಲಾಸ್ಟಲ್ಲಿ ಒಂದ್ ದಿವಸ ನಿಮ್ಮನ್ನ ಯಾರು ಮೂಸಲ್ಲ. ರಿಸ್ಕ್ ತಗೊಳ್ಬೇಕು. ಯಂಗ್ ಏಜಲ್ಲಿ ರಿಸ್ಕ್ ತಗೊಳ್ಳೋದಲ್ಲ. ಯಾವಾಗ ತಗೊಂತೀರಾ ರಿಸ್ಕ್? ಯಂಗ್ ಏಜಲ್ಲಿ ತಗೊಳ್ಳಿ. ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಕ್ಕೆ 150 ಕ್ವಶನ್ ಮಾಡ್ತೀರಾ, 150 ಸಲ ಥಿಂಕ್ ಮಾಡ್ತೀರಾ. ರಿಸ್ಕ್ ಅಂದ್ರೆ ಹೆಂಗ್ ಮಾಡ್ತಾರೆ ಅಂದ್ರೆ ರಮ್ಮಿ ಸರ್ಕಲ್. ನಾಳೆ ಶ್ರೀಮಂತ ಆದ್ರೆ ಡೈರೆಕ್ಟ್ ಶ್ರೀಮಂತ ಆಗ್ಬಿಡ್ಬೇಕು. ಈ ತರ ಎಲ್ಲ ಆಗಕ್ಕಾಗಲ್ಲ. ಅರ್ಲಿ ಏಜ್ ಅಲ್ಲೇನೆ ದುಡ್ಡಿನ ಮೌಲ್ಯನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಈಗಿನ ಕಾಲದವ್ರು ಈ ವಿಡಿಯೋ ನೋಡ್ತಿರೋರು, ನಮ್ಗೆ ಈ ವಿಡಿಯೋದಲ್ಲಿ 30-40 ಸಾವಿರ ವ್ಯೂಸ್ ಬರುತ್ತೆ. ಈ 40,000 ಜನ ಏನ್ ನೋಡ್ತಿರಲ್ಲ, ನೀವೆಲ್ಲ ಎಷ್ಟು ಅದೃಷ್ಟವಂತರಂದ್ರೆ, ಯಾಕಂದ್ರೆ ನಿಮಗೆ ಕಾಂಪಿಟೇಷನ್ ತುಂಬಾ ಲೋ ಇದೆ. ಬೇರೆಯವ್ರಿಗೆ ಜಾಸ್ತಿ ವ್ಯೂಸ್ ಬರ್ತಿದೆ, ನಮಗೆ ಕಮ್ಮಿ ವ್ಯೂಸ್ ಬರ್ತಿದೆ ಅಂದ್ರೆ ನೀವು ಖುಷಿ ಪಡಿ. ಯಾಕಂದ್ರೆ ಕಾಂಪಿಟೇಷನ್ ಕಮ್ಮಿ ಇದೆಯಲ್ಲ. ದುಡ್ಡನ್ನ ಸೇವ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅನ್ನೋರು ಕಮ್ಮಿ ಜನ ಇದ್ದಾರೆ. ಎಲ್ಲರೂ ದುಡ್ಡು ಮಾಡಿದ್ರೆ ದುಡ್ಡಿಗೆ ಏನ್ ಬೆಲೆ ಇರುತ್ತೆ? ಎಲ್ಲರೂ ಶ್ರೀಮಂತರಾದ್ರೆ ದುಡ್ಡಿಗೆ ಏನ್ ಬೆಲೆ ಇರುತ್ತೆ? ಈ ಹುಡುಗಿ, ನಿಮ್ಗೆ ಹೆಣ್ಣು ಕೊಡೋ ಹುಡುಗಿ 10 ವರ್ಷದ ಹಿಂದೆ ಹೋಗಿದ್ರೆ ಈ ತರ 1 ಫ್ಲೋರ್ ಮನೆ ಕಟ್ಟಿದವನಿಂದನೂ ಮದುವೆ ಮಾಡ್ತಿದ್ರು. ಈಗ ಎಲ್ಲರೂ 1 ಫ್ಲೋರ್ ಮನೆ ಕಟ್ತಿರೋದ್ರಿಂದ 1 ಫ್ಲೋರ್ ಬೇಡ 2 ಫ್ಲೋರ್ ಬೇಕಂತ ಕೇಳ್ತಿದ್ದಾರೆ. ಹಂಗೆ ಎಲ್ಲರೂ ಶ್ರೀಮಂತರಾದ್ರೆ ದುಡ್ಡಿಗೆ ಬೆಲೆ ಇರಲ್ಲ. ಲಿಮಿಟೆಡ್ ಪೀಪಲ್ಗಳು ಮಾತ್ರ ಶ್ರೀಮಂತರಾಗ್ತಾರೆ ನನ್ನ ಪ್ರಕಾರ. ಬಿಕಾಸ್ ಇದೆಲ್ಲ ಬೋರಿಂಗ್. ಒಂಥರ ಯಾರಿಗೆ ಇಷ್ಟ ಆಗುತ್ತೆ? ಎಣ್ಣೆ ಹೊಡೆಯೋದು, ಪಾರ್ಟಿ ಮಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ತರ ಬೋರಿಂಗ್ ಲೈಫ್ ಬದುಕಕ್ಕೆ ಯಾರಿಗೆ ಇಷ್ಟ ಆಗುತ್ತೆ? ಇದರಿಂದ ಕಾಂಪಿಟೇಷನ್ ತುಂಬಾ ಲೋ ಇದೆ. ನೀವು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸಕ್ಸಸ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಬಿಕಾಸ್ ಕಾಂಪಿಟೇಷನ್ ಕಡಿಮೆ ಇದೆ. ಅದರಲ್ಲೂ ಈ ಇನ್ಸ್ಟಾಗ್ರಾಮ್ ಯುಗದಲ್ಲಿ ಎಲ್ಲರೂ ಅಲ್ಲೇ ಮುಳುಗೋಗಿರ್ತಾರೆ. ಇದು ನಿಮ್ಗೆಲ್ಲ ಒಳ್ಳೆ ಆಪರ್ಚುನಿಟಿ. ನೀವು ಇಡೀ ನಿಮ್ಮ ಕಾಂಪಿಟೇಷನ್ ನ ಬೀಟ್ ಮಾಡಕ್ಕೆ ಈಸಿಲಿ ಬೀಟ್ ಮಾಡ್ಬೋದು. ತಲೆ ಉಪಯೋಗಿಸೋದೇ ಬೇಡ, ಈಸಿಲಿ ಬೀಟ್ ಮಾಡ್ಬೋದು. ಏನಂದ್ರೆ ಸ್ವಲ್ಪ ಬ್ರೂಟಲ್ ಆಗಿ ಬದುಕಬೇಕು. ಒಂದು 10 ವರ್ಷ 20 ವರ್ಷ ಏನಾದ್ರು ನಿಮ್ಗಿದ್ರೆ ಒಂದು 10 ವರ್ಷ ಬ್ರೂಟಲ್ ಆಗಿ ಬದುಕ್ಬಿಟ್ರೆ
ನಿಮ್ಮ ನಡೆಯರೇ ಇರಲ್ಲ. ಬ್ರೋ, ನನಗೆ ಒಬ್ಬರು ಕಾಲ್ ಮಾಡಿ ಸೆಬಿ ರಿಜಿಸ್ಟರ್ಡ್ ಕಂಪ್ನಿ ಇದೆ, ನಿಮಗೆ ಮಂತ್ಲಿ 17,000 ರೂಪಾಯಿ ಪೇ ಮಾಡಿದರೆ ನಿಮಗೆ ಮಂತ್ಲಿ 30 to 40K ಅಷ್ಟು ಪ್ರಾಫಿಟ್ ಬರುವ ಷೇರುಗಳ ಮಾಹಿತಿ ನೀಡುತ್ತೇವೆ ಅಂತ ಹೇಳ್ತಿದ್ದಾರೆ. ಅವರಿಗೆ ಏನು ಹೇಳಿಲ್ಲ, ನನಗೆ ಅರ್ಥ ಆಗಲಿಲ್ಲ, ನಾನು ಇನ್ನೂ ಬಿಗಿನರ್ ಇದ್ದೀನಿ, ಸೊ ಫುಲ್ ಕನ್ಫ್ಯೂಷನ್ ಆಗ್ತಿದೆ. ಸ್ವಲ್ಪ ಇದು ನಿಜ ಅಥವಾ ಸುಳ್ಳು ಅನ್ನೋದು ಗೊತ್ತಾಗ್ತಿಲ್ಲ, ದಯವಿಟ್ಟು ಕ್ಲಿಯರ್ ಮಾಡಿ ಬ್ರೋ. ಫಸ್ಟ್ ಆಫ್ ಆಲ್ ಅವ್ರು ಸೆಬಿ ರಿಜಿಸ್ಟರ್ಡ್ ಆಗಿದ್ರೆ 30% 40% ರಿಟರ್ನ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿರೋದೇನೆ ಇಲ್ಲೀಗಲ್. ಆಸ್ ಪರ್ ದಿ ಸೆಬಿ ರೂಲ್ಸ್ ಫ್ಯೂಚರ್ ಪ್ರೊಜೆಕ್ಷನ್ ಮಾಡಿದ್ರು ಕೂಡ ಪಬ್ಲಿಕ್ಲಿ ಅವೈಲೇಬಲ್ ಡೇಟಾ ಇಂದಾನೆ ಮಾಡಬೇಕು. ಪಬ್ಲಿಕ್ಲಿ ಏನೇನು ಡೇಟಾ ಅವೈಲೇಬಲ್ ಇರುತ್ತೆ, ಮ್ಯಾನೇಜ್ಮೆಂಟ್ ಕಾನ್ ಕಾಲು, ಆನ್ಯುವಲ್ ರಿಪೋರ್ಟು, ಇದ್ರ ಥ್ರೂನೇ ಮಾಡಬೇಕು. ಆಮೇಲೆ ನಾಳೆ ಇಷ್ಟು ರಿಟರ್ನ್ ಕೊಡುತ್ತೆ ಅಷ್ಟು ರಿಟರ್ನ್ ಕೊಡುತ್ತೆ ಅಂತ ಹೇಳದೆ ಇಲ್ಲಿಗಲ್. ಬಟ್ ಯಾವ ಬೇಸ್ ಮೇಲೆ ಹೇಳ್ಬೋದು ಹಂಗಿದ್ರೆ ಅಂದ್ರೆ ಪ್ರೀವಿಯಸ್ಲಿ ಯಾವ ತರ ಪರ್ಫಾರ್ಮ್ ಮಾಡಿರುತ್ತಲ್ವಾ. ನೀವು ಸೈಟ್ ತಗೊಂಡ್ಬೇಕಾದ್ರೆ ಏನ್ ನೋಡ್ತೀರಾ ಹೇಳಿ, ಹಿಂದೆ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅಂತ. 10 ಲಕ್ಷಕ್ಕೆ ಸೈಟ್ ತಗೊಂಡಿದೆ, 20 ಲಕ್ಷ ಇದೆ, 30 ಲಕ್ಷ ಇದೆ, ಮುಂದೆನೂ ಅದೇ ರೀತಿ ಮೇಲೆ ಹೋಗುತ್ತೆ ಅಂತ. ಸೇಮ್ ಅದೇ ರೀತಿನೇ ಹಿಂದ್ಗಡೆ ಪರ್ಫಾರ್ಮೆನ್ಸ್ನ ತಗೊಂಡು ಮುಂದ್ಗಡೆ ಹೇಳ್ಬೋದು ಅಷ್ಟೇನೆ. ಅದು ಬಿಟ್ಬಿಟ್ಟು 30% ಕೊಡ್ತೀವಿ 40% ಕೊಡ್ತೀವಿ ಅಂತ ಹೇಳೋದು ಇಲ್ಲಿಗಲ್. ಇದರಿಂದಾನೇ ಗೊತ್ತಾಗುತ್ತೆ ಅವ್ರು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಇದು ಫೇಕ್ ಅಂತ. ದಯವಿಟ್ಟು ಅದರಿಂದ ಹೋಗ್ಬೇಡಿ. ಈ ತರ ಎಲ್ಲಾನು ಗ್ಯಾರಂಟಿಡ್ ರಿಟರ್ನ್ ಹಿಂಗೆ ಆಗುತ್ತೆ ಅಂತೆಲ್ಲ ಯಾರನ್ನ ಹೇಳ್ತಿದಾರೆ ಅಂದ್ರೆ ಅವ್ರನ್ನ ಯಾರನ್ನೂ ನಂಬೇಡಿ. ಯಾಕಂದ್ರೆ ಅದೆಲ್ಲ ಸುಳ್ಳು, ನಾಟ್ ಪಾಸಿಬಲ್. ಯಾಕಂದ್ರೆ ನಾಳೆ ಏನಾಗುತ್ತೆ ಅಂತ ಯಾರ ಕೈಲೂ ಇಲ್ಲ. ಟ್ರಂಪ್ ಬಂದೇನೋ ಹೇಳ್ಬೋದು, ನಾಳೆ ಇದ್ದಕ್ಕಿದ್ದಂಗೆ ಇನ್ನೊಂದು ಕೋವಿಡ್ ಬರ್ಬೋದು, ಯಾರಿಗೆ ಗೊತ್ತಿದೆ. ಬಟ್ ನಾವ್ ಏನ್ ನಂಬೋದು ಅಂದ್ರೆ ನಾಳೆ ನಿನ್ನೆಗಿನ್ನ ಚೆನ್ನಾಗಿರುತ್ತೆ ಅಷ್ಟೇನೆ. ಜೀವನನೂ ಹಂಗೆ ಅಲ್ವಾ, ನಾಳೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತಿದೆ, ವಾರ ಬಿಟ್ಟು ಏನಾಗುತ್ತೆ ಅಂತ ಯಾರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ನಾವೇನಕ್ಕೆ ಬದುಕಿದೀವಿ, ನಾಳೆ ಚೆನ್ನಾಗಿರುತ್ತೆ ಅಂತ. ಇದರಿಂದ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಎಂಥವ್ರು ಅಂತ. ಸರ್, ನಾವು ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ 2.5 lakh ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಇವಾಗ ಲೀಸ್ ಮನೆ ಹಾಕ್ಸ್ಕೊಂಡಿದ್ದೀನಿ 6 lakh. ಬಟ್ ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇದೆ ಸರ್. ನಾನು ಬಟ್ಟೆ ಅಂಗಡಿ ಮಾಡಬೇಕು ಅಂತ ಆ ಲೀಸ್ ಅಮೌಂಟ್ನ ತೆಗೆದು ರೆಂಟ್ ಮನೆಗೆ ಹೋಗಿ ಉಳಿದ ಅಮೌಂಟ್ನಲ್ಲಿ ಬಿಸ್ನೆಸ್ ಮಾಡ್ಬೋದಲ್ಲ ಸರ್. ನಾನು ಪ್ರೈವೇಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ವೈಫ್ಗೆ ಬಟ್ಟೆ ಅಂಗಡಿ ಇಟ್ಟು ಕೊಡಬೇಕು ಸರ್, ಪ್ಲೀಸ್ ಸಜೆಸ್ಟ್ ಮೀ. ನಿಮಗೆ ಅದು ಬಿಸ್ನೆಸ್ ಮಾಡಬೇಕನ್ನೋ ಆಂಬಿಷನ್ ಇರೋದು ತಪ್ಪಲ್ಲ, ಬಟ್ ಬಿಸ್ನೆಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಾನು ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಮಾಡಬೇಡಿ. ನಾನು ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ಟೆ ಅಂಗಡಿನೇ ಎಕ್ಸಾಂಪಲ್ ತಗೊಂಡು ವಿಡಿಯೋ ಮಾಡಿದ್ದೀನಿ. ಬಿಸ್ನೆಸ್ ಅಂದರೆ ಮನಸ್ಸಿಂದ ಮಾಡಬೇಕು, ದುಡ್ಡಿಗೋಸ್ಕರ ಮಾಡಬಾರ್ದು. ನಿಮಗೆ ದುಡ್ಡು ಬರುತ್ತೆ, ಪ್ರಾಫಿಟ್ ಬರುತ್ತೆ ಅಂತ ನೀವು ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಬಿಸ್ನೆಸ್ ಅಂದರೆ ನೀವೊಬ್ಬರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರ್ಬೇಕು. ನೀವು ಬಟ್ಟೆ ಅಂಗಡಿ ಯಾಕೆ ಮಾಡ್ತಿದ್ದೀರಾ, ನೀವೇನು ಪ್ರಾಬ್ಲಮ್ ನೋಡಿದ್ರಿ ಅದರಲ್ಲಿ? ಊರ ತುಂಬ ಬಟ್ಟೆ ಅಂಗಡಿ ಇದ್ದಾವೆ. ಈಗ ನಿಮಗೇನು ಹೊಸದು ಮಾಡ್ತೀರಾ ಅದರಲ್ಲಿ? ಹೊಸದು ಮಾಡಿದ್ರೆ ಕಸ್ಟಮರ್ ಯಾಕೆ ಬರ್ತಾರಲ್ಲಿ? ಹೊಸದೇನಾದರೂ ಮಾಡಿ, ಯಾರು ಮಾಡಲಿಲ್ಲದಂಥದ್ದು ಮಾಡಿ. ಕಸ್ಟಮರ್ ನಿಜವಾಗ್ಲೂ ಏನು ಫೇಸ್ ಮಾಡ್ತಿದ್ದಾನಲ್ಲ ಪ್ರಾಬ್ಲಮ್ಮು ಅಂಥದ್ದು ಮಾಡಿ. ನಿಮ್ಮ ಏರಿಯಾದಲ್ಲೆಲ್ಲ ಜಾಸ್ತಿ ರೇಟಿಗೆ ಮಾರ್ತಿದ್ದಾರಾ, ನೀವು ಕಮ್ಮಿ ರೇಟಿಗೆ ಮಾರ್ತೀರಾ? ಕಮ್ಮಿ ರೇಟಿಗೆ ಮಾರಿದ್ರೆ ನಿಮ್ಮ ಹತ್ರನೇ ನಿಮಗೆ ಹೆಂಗೆ ಲಾಭ ಆಗುತ್ತೆ? ನೀವೆಷ್ಟು ದಿವಸ ನಡೆಸ್ತೀರಾ? ಅವನೇ ಜಾಸ್ತಿ ರೇಟಿಗೆ ಮಾರ್ತಿದ್ದಾನೆ, ನೀವು ಹೆಂಗೆ ಬಾಡಿಗೆ ಕಟ್ತೀರಾ? ಪ್ರತಿಯೊಂದು ಲೆಕ್ಕ ಮಾಡಿ. ಯೂನಿಕ್ನೆಸ್ ಏನಿದೆ, ಯೂನಿಕ್ ಇರಬೇಕು. ಬಿಸ್ನೆಸ್ ಅಂದರೆ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೂನಿಕ್ ಇರಬೇಕು. ಎಲ್ಲರೂ ಮಾಡೋದನ್ನು ನೀವು ಮಾಡಿದ್ರೆ ಎಲ್ಲರೂ ಅಂಗಡಿ ಮುಚ್ಚಿದಂಗೆ ನೀವು ಮುಚ್ತೀರಾ. ಫಸ್ಟು ನೀವು ರಿಯಲ್ ಪ್ರಾಬ್ಲಮ್ನ ಏನು ಸಾಲ್ವ್ ಮಾಡ್ತಿದ್ದೀರಾ ಅಂತ ನೋಡಿ. ಅದರಲ್ಲಿ ಬೇರೆ ನೀವು ವೈಫಿಗೆ ಹಾಕ್ಕೊಡ್ತಿದ್ದೀರಾ, ನಿಮಗೂ ಅಷ್ಟೊಂದು ಅದರಲ್ಲೇನು ಮನಸ್ಸಿಲ್ಲ ಇದೆ. ಬಟ್ ನೀವು ವೈಫ್ ಮೇಲೆ ಬಿಟ್ಟು ಹೋಗ್ತಿದ್ದೀರಾ ದುಡ್ಡು ಹಾಕಿ ಅಂದರೆ. ಸ್ಟಿಲ್ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಮಾಡೋದು ಒಳ್ಳೇದೇ, ಬಟ್ ರಿಯಲ್ ಪ್ರಾಬ್ಲಮ್ ಸಾಲ್ವ್ ಏನಾಗ್ತಾ ಇದೆ. ನಿಮ್ಮ ಏರಿಯಾದಲ್ಲಿ ಯಾರು ಬಟ್ಟೆನೇ ಹಾಕೊಂಡು ಅಡ್ಡಾಡ್ತಾ ಇಲ್ಲ ಅಂದಾಗ ಅಂಥ ಟೈಮಲ್ಲಿ ನೀವೇನಾದ್ರು ಬಟ್ಟೆ ಅಂಗಡಿ ಇಟ್ಟಿದ್ರೆ ದುಡ್ಡು ಮಾಡ್ತಿದ್ರಿ. ಇವಾಗ ಊರಾಗಿರೋರೆಲ್ಲ ಬಟ್ಟೆ ಅಂಗಡಿ ಇಡ್ತಿದ್ದಾರೆ, ರೋಡಾಗಿ 2-3 ಬಟ್ಟೆ ಅಂಗಡಿ ಇದ್ದಾವೆ. ಆನ್ಲೈನ್ ಬೇರೆ ಕಾಂಪಿಟೇಷನ್ನು, ಆನ್ಲೈನಿಂದ ಕಾಂಪಿಟೇಷನ್ ಬರುತ್ತೆ. ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡಿ ಅಲ್ಲ. ನೀವು ಮಾಡ್ತಿರೋದು ಯಾಕೆ ನಿಮ್ಮ ಹತ್ರನೇ ಕಸ್ಟಮರ್ ಬರ್ತಾರೆ, ಯಾಕೆ ನಿಮ್ಮ ಹತ್ರನೇ ಬರಬೇಕು ಅನ್ನೋದಕ್ಕೆ ನೀವೇನಾದರೂ ಒಂದು ಇದೆಯಾ, ಮೌಟ್ ಇದೆಯಾ ನಿಮ್ಮ ಹತ್ರ? ಆ ಥರದ್ದಿಲ್ಲ ಅಂದಮೇಲೆ ನನ್ನ ಪ್ರಕಾರ ಬಿಸ್ನೆಸ್ ಮಾಡೋದೇ ಟೈಮ್ ವೇಸ್ಟ್. ಸರ್, ನಿಮ್ಮನ್ನು ನಾನು 3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಷ್ಟುವರೆಗೂ ಒಂದು ಪ್ರಶ್ನೆ ಕೇಳಿಲ್ಲ. ನಿಮ್ಮನ್ನು ಫಾಲೋ ಮಾಡೋ ದಿನದಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ನಿಮ್ಮ ಉಚಿತ ಶಿಕ್ಷಣಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಬ್ರೋ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿವರಿಸುವ ರೀತಿ ತುಂಬ ಚೆನ್ನಾಗಿದೆ. ನನಗೊಂದು ಪ್ರಶ್ನೆ ಇದೆ, MTF ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದರೆ ಏನು? ಇದರಿಂದ ನಮಗೇನು ಉಪಯೋಗ? ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದರೆ ಹೆಸರೇ ಹೇಳ್ದಂಗೆ ಇಲ್ಲಿ ಮಾರ್ಜಿನ್ ತಗೊಳ್ತಾ ಇದ್ದೀರಾ. ಈ ಎಕ್ಸಾಂಪಲ್, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ. ಈ 1 ಲಕ್ಷ ರೂಪಾಯಿನಲ್ಲಿ ನೀವು ಯಾವುದೋ ಒಂದು ಕಂಪ್ನಿದು 1000 ಶೇರ್ ತಗೊಳ್ಬೋದು. ಎಕ್ಸಾಂಪಲ್, 100 ರೂಪಾಯಿ ಅನ್ನೋ ಒಂದು ಕಂಪ್ನಿದು 1000 ಶೇರ್ನ ತಗೊಳ್ಬೋದು ನೀವು, ಕರೆಕ್ಟಾ? ಬಟ್ ನಿಮಗೆ ಅನ್ನಿಸ್ತಾ ಇದೆ ಈ ಶೇರ್ ಇಲ್ಲಿಗಿಂದ ಇನ್ನೂ ಜಾಸ್ತಿ ಹೋಗುತ್ತೆ ಅಂತ. ಇಲ್ಲಿಂದ ಒಂದು ವರ್ಷದಲ್ಲೇ ಈ ಶೇರು 50% ಮೇಲೆ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ನೀವು ರಿಸರ್ಚ್ ಮಾಡಿ ಎಲ್ಲ ನೋಡಿದ್ದೀರಾ. ಇವಾಗ ನೀವೇನು ಮಾಡ್ತೀರಾ, ಮಾರ್ಜಿನ್ ತೊಗೊಳ್ತೀರಾ. ಮಾರ್ಜಿನ್ ಅಂದರೆ ಸಾಲ ತಗೊಂಡಂಗೆ. ಈಗ ನೀವು ಎಕ್ಸ್ಟ್ರಾ 1 ಲಕ್ಷ ತೊಗೊಳ್ತೀರಾ. ಎಕ್ಸ್ಟ್ರಾ 1 ಲಕ್ಷ ತೊಗೊಂಡು 2000 ಶೇರ್ ಬೈ ಮಾಡ್ತೀರಾ. ಈಗ ಎಕ್ಸ್ಟ್ರಾ 1 ಲಕ್ಷ ಏನು ತಗೊಂಡಿದ್ದೀರಲ್ಲ, ಇದಕ್ಕೆ ನಾರ್ಮಲಿ 18% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಡೈಲಿ ಬೇಸಿಸಲ್ಲಿ ಮಾಡ್ತಾರೆ, ಎವ್ರಿ ಡೇ ಮಾಡ್ತಾರೆ. ವರ್ಷಕ್ಕೆ 18% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಈಗ ನೀವು ಅನ್ಕೊಂತೀರಾ 18% ನಾನು ಇಂಟ್ರೆಸ್ಟ್ ಪೇ ಮಾಡಿದ್ರು ಕೂಡ ಉಳಿದಿರೋದು 23-24% ಎಕ್ಸ್ಟ್ರಾ ಬರುತ್ತಲ್ಲ, ಅದು ಫ್ರೀ ಅಲ್ಲ ನಿಮಗೆ. ನೀವು ಅದಕ್ಕೋಸ್ಕರ ಏನು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿಲ್ಲಲ್ಲ, ಸಾಲದಲ್ಲಿ ಮಾಡ್ತಾ ಇದ್ದೀರಾ. ಆ ಶೇರು ಉಲ್ಟಾ ಆದ್ರೆ ಏನಾಗುತ್ತೆ ಹೇಳಿ? ಈಗ ಎಕ್ಸಾಂಪಲ್, 1 ಲಕ್ಷ ನಿಮ್ದು, 1 ಲಕ್ಷ ಸಾಲ ಅಲ್ವಾ? ಈಗ ಟೋಟಲ್ 2 ಲಕ್ಷ ಆಯಿತು. ಮುಂಚೆ 1000 ಶೇರ್ಸ್ ಬೈ ಮಾಡ್ಬೋದಿತ್ತು, 100 ರೂಪಾಯಿ ಇರೋದು, ಇವಾಗ 2000 ಶೇರ್ ಬೈ ಮಾಡ್ಬೋದು. ನಾಳೆ ಈ ಶೇರ್ ಏನಾದ್ರೂ
₹20 ಮೇಲೆ ಹೋದ್ರೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ? 40,000 ಲಾಭ ಆಗುತ್ತೆ ಅಲ್ವಾ? ₹100 ಇರೋ ಶೇರು ₹20 ಮೇಲೆ ಹೋದ್ರೆ 40,000 ಲಾಭ ಆಗುತ್ತೆ. ಅದೇ ₹100 ಇರೋ ಶೇರು ₹20 ಕೆಳಗೆ ಬಂದ್ರೆ 40,000 ನಷ್ಟ ಆಗುತ್ತೆ. ನಿಮ್ದು 1,60,000 ಆಗ್ಬಿಡುತ್ತೆ. 30% ಬಿದ್ರೆ ನಿಮ್ದು 1,40,000 ಆಗ್ಬಿಡುತ್ತೆ. ಮೇಲೆ ಹೋಗ್ಬೇಕಾದ್ರು ಅದೇ ರೀತಿ ಲಾಭ ಆಗುತ್ತೆ, ಕೆಳಗೆ ಹೋಗ್ಬೇಕಾದ್ರು ಅದೇ ರೀತಿ ಲಾಭ ಆಗುತ್ತೆ. ಬಟ್ ಇದು ವೆರಿ ರಿಸ್ಕಿ. ನಿಮಗೆ ಕಾನ್ಫಿಡೆಂಟ್ ಇದ್ದು ಇಲ್ಲ ಮೇಲೆ ಹೋಗುತ್ತೆ ಅನ್ನಂಗಿದ್ರೆ ನೀವು ಹೋಗ್ಬೋದು. ಬಟ್ 3 ಮಂತ್ಸ್ ಅಷ್ಟೇ MTFಗೆ ಟೈಮ್ ಇರುತ್ತೆ, 90 ಡೇಸು. ಆಮೇಲೆ ಮತ್ತೆ ನೀವು ಸೆಲ್ ಮಾಡಿ ಹೊಸ್ದಾಗಿ ಬೈ ಮಾಡಬೇಕು. ನೀವು ಅದನ್ನು ರೀಶಫಲ್ ಮಾಡ್ತಾ ಹೋಗ್ತಿದ್ರೆ 1 ವರ್ಷ ಬೇಕಿರೋ ಇಟ್ಕೊಬೋದು. ಬಟ್ ಇದೊಂದು ಅರ್ಥ ಮಾಡ್ಕೊಳ್ಳಿ, ಇದು ಡಬಲ್ ಎಡ್ಜೆಡ್ ಸ್ವಾರ್ಡ್ ಇದ್ದಂಗೆ. ನಾನು ಲಾಸ್ಟ್ ವೀಕಲ್ಲಿ ಹೇಳ್ದಂಗೆ ಸಾಲ ಮಾಡಿ ಬೈ ಮಾಡಿದ್ರೆ ಏನಾಗುತ್ತೆ ಅಂದರೆ, ಎರಡು ಕಡೆ ಒಂಥರ ಚೂಪಾಗಿರೋ ಕತ್ತಿ ಇದ್ದಂಗೆ. ಒಂದೊಂದ್ಸಲ ಎಲ್ಪು ಆಗುತ್ತೆ, ಒಂದೊಂದ್ಸಲ ನಮ್ಮ ಕುತ್ತಿಗೆನೂ ಕೊಯ್ಕೊಬೇಕಾಗುತ್ತೆ. ಬ್ರೋ, ನನಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಜಾಬ್ ಆಗಿದೆ. ನಾನು ಮಂತ್ಲಿ 5,000 MF ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎವ್ರಿ ಇಯರು 10%, 20% or 30%, 40%, 50% ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಅಮೌಂಟ್ನ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ 15 ಇಯರ್ ಆದಮೇಲೆ ನನಗೆ 2 crore ಅಮೌಂಟ್ ಬೇಕು ಓನ್ ಬಿಸ್ನೆಸ್ಗೆ. ಸೊ ಯಾವುದು ಬೆಟರ್? ಪ್ಲೀಸ್ ಇದು ಸರಿನಾ ತಪ್ಪಾ ಅಂತ ಹೇಳಿ ಬ್ರೋ, ಪ್ಲೀಸ್ ಪಿಕ್ ಮೈ ಕ್ವಶನ್. ಬ್ರೋ, ಇದು 10%, 20% ಅಂತ ನೀವೇ ಡಿಸೈಡ್ ಆಗಬೇಕು, ನಿಮ್ಮ ಮೇಲಿರೋ ಕಾನ್ಫಿಡೆಂಟ್ ಮೇಲೆ. ವರ್ಷದಿಂದ ವರ್ಷಕ್ಕೆ ನಿಮ್ಮ ಸ್ಯಾಲ್ರಿ ಎಷ್ಟು ಜಂಪ್ ಆಗುತ್ತೆ, ನಿಮ್ಮ ಇನ್ಕಮ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡು ಅದನ್ನು ಜಾಸ್ತಿ ಮಾಡಬೇಕು. 10% ಯಾಕೆ ಹೇಳ್ತೀವಿ ಅಂದರೆ, ನಮ್ಮ ಇಂಡಿಯಾ ಅಂತ ದೇಶದಲ್ಲಿ ನಾರ್ಮಲಿ 10% ಇಯರ್ ಆನ್ ಇಯರ್ ಸ್ಯಾಲ್ರಿ ಇನ್ಕ್ರೀಸ್ ಆಗೇ ಆಗುತ್ತೆ, ಇನ್ಕಮ್ ಇನ್ಕ್ರೀಸ್ ಆಗೇ ಆಗುತ್ತೆ. ಅದರಿಂದ 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಜಾಸ್ತಿ ಇದೆ ಅಂದರೆ ನೀವು 20% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಇವಾಗ ನಿಮಗೆ 2 crore ಬೇಕಂದರೆ ನಿಮಗೆ ಫಿನಾಲಜಿಗೆ ಹೋದರೆ ಅವ್ರದ್ದು ಒಂದು ಕ್ಯಾಲ್ಕುಲೇಟರ್ ಇದೆ. ಫಿನಾಲಜಿ ಕ್ಯಾಲ್ಕುಲೇಟ್ರಲ್ಲಿ ಹೋಗಬೇಕು. ಫಿನಾಲಜಿ ಕ್ಯಾಲ್ಕುಲೇಟ್ರಲ್ಲಿ ಅವ್ರದ್ದೊಂದು ಕ್ಯಾಲ್ಕುಲೇಟರ್ ಇದೆ. ಏನಂದರೆ ಗೋಲ್ SIP ಅಂತಿದೆ. ಗೋಲ್ SIPನಲ್ಲಿ ಹೋಗ್ಬಿಟ್ರೆ ನಿಮಗೆ ಮಂತ್ಲಿ ಟಾರ್ಗೆಟೆಡ್ ವೆಲ್ತ್ ಬಂದ್ಬಿಟ್ಟು ನಿಮ್ಮದು 2 crore ಅಲ್ವಾ? ಟಾರ್ಗೆಟೆಡ್ ವೆಲ್ತ್ ಹಾಕಬೇಕು. ಎಕ್ಸ್ಪೆಕ್ಟೆಡ್ ರಿಟರ್ನ್ 15%ಗಿಂತ ಜಾಸ್ತಿ ಹಾಕಬೇಡಿ. ಅದಕ್ಕಿಂತ ಮೇಲೆ ಬಂದರೆ ನಿಮ್ಮ ಲಕ್ಕು. ಅದಕ್ಕಿಂತ ಮೇಲೆ ಎಕ್ಸ್ಪೆಕ್ಟ್ ಮಾಡಬೇಡಿ. 15 ಇಯರ್ಸ್ ಹಾಕಿ. ಈಗ ಪ್ಲಾನ್ ಮೈ SIP ಗೋಲ್ ಅಂತ ಹಾಕಿ. ಇಲ್ಲೇನು ಹೇಳ್ತಾ ಇದೆ, 29,000 ರೂಪಿ ಪರ್ ಮಂತ್ ಮಾಡಬೇಕಂತ ಹೇಳ್ತಾ ಇದೆ. 29,000 ರೂಪೀಸ್ ನಿಮ್ಮ ಹತ್ರ ಇಲ್ಲಲ್ಲ, ಈಗ 5,000 ಅಷ್ಟೇ ಮಾಡ್ತಿದ್ದೀರಲ್ಲ. ಅದಕ್ಕೆ ದೇರ್ ಇಸ್ ಎ ಸ್ಟೆಪ್ ಅಪ್ ಪ್ಲ್ಯಾನ್. ಏನಂದರೆ ನೆಕ್ಸ್ಟು ಸ್ಟೆಪ್ ಅಪ್ ಕ್ಯಾಲ್ಕುಲೇಟ್ರಿಗೆ ಹೋಗಿ. ಸ್ಟೆಪ್ ಅಪ್ SIP ಕ್ಯಾಲ್ಕುಲೇಟರ್. ಓಕೆ, ಸ್ಟೆಪ್ ಅಪ್ ಕ್ಯಾಲ್ಕುಲೇಟ್ರಿಗೆ ಹೋದರೆ ಇಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದೆ, ನೀವು ಇಲ್ಲಿ 5,000 ಹಾಕಿದ್ದೀರಾ. ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾ ಇದೆ, ನಾನು ಇಲ್ಲಿ 20% ಅಂತ ಮಾಡಿದ್ದೀನಿ. ಎಷ್ಟು ವರ್ಷಕ್ಕೆ? 15 ಇಯರ್ಸ್. ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾ ಇದೆ, ನಾನು 20% ಅಂತ ಮಾಡಿದ್ದೀನಿ. ಎವ್ರಿ ಇಯರು ನೀವು 20% ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಬಂದ್ಬಿಟ್ಟು 15%, ಇಯರ್ ಬಂದ್ಬಿಟ್ಟು 15 ಇಯರ್. 1 ಕೋಟಿ ಆಯಿತು. ಸ್ಟಿಲ್ ನೀವು ಈ ಗೋಲ್ನ ಅಚೀವ್ ಮಾಡೋಕ್ಕಾಗಿಲ್ಲ, 2 crore ಅಚೀವ್ ಮಾಡೋಕ್ಕಾಗಿಲ್ಲ. ಈಗ ನಿಮ್ಮದು 30% ಮಾಡಿ. 30% ಮಾಡಿದ್ರೆ ನಿಮ್ಮದು ಟೋಟಲ್ ಕಾರ್ಪಸ್ಸು 2 ಕೋಟಿ ಆಗುತ್ತೆ. 30% ನಿಮಗೆ ಈಸಿ ಅಲ್ಲ, 30% ಮಾಡಿಬಿಡೋದಲ್ಲ ಅನಿಸುತ್ತೆ. ಬಟ್ ಅದು ಅಷ್ಟು ಈಸಿ ಅಲ್ಲ. ಇವಾಗ ಓಕೆ, 5,000 ಸಂಬಳ ಬರ್ತಿರ್ಬೇಕಾದ್ರೆ ಓಕೆ. ಈಗ ಎಕ್ಸಾಂಪಲ್ ನೀವು ಲಂಪ್ ಸಮ್ ಕ್ಯಾಲ್ಕುಲೇಟರ್ಗೆ ಹೋಗಿ ಟೈಪ್ ಮಾಡಿ ನೋಡಿ, 20,000 ಸಂಬಳ ಬರ್ತಿದೆ. ಎವ್ರಿ ಇಯರು ನಿಮಗೆ ಸಂಬಳ 30% ಜಾಸ್ತಿ ಆಗುತ್ತೆ. ಇದರಲ್ಲಿ ಒಂದು 5,000 SIP ಮಾಡ್ತಿದ್ರೆ ಅದೇ ರೀತಿ ಸಂಬಳ ಜಾಸ್ತಿ ಆದಂಗೆ SIPನೂ 30% ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ. ಟೆನ್ಯೂರ್ ಬಂದ್ಬಿಟ್ಟು 15 ವರ್ಷ. 15 ವರ್ಷದೊತ್ತಿಗೆ ನಿಮ್ಮ ಹತ್ರ ಸಂಬಳ 10 ಲಕ್ಷ ರೂಪಾಯಿ ಆಗಿರಬೇಕು. ನೆಕ್ಸ್ಟ್ 15 ವರ್ಷದಲ್ಲಿ ನಿಮ್ಮ ಸಂಬಳ 10 ಲಕ್ಷ ಆಗಿರುತ್ತೆ. ಅದಕ್ಕೆ ಈ 20%, 30% ಸ್ಟೆಪ್ ಅಪ್ ಎಲ್ಲನೂ ಒಂಥರ ಇಂಪಾಸಿಬಲ್ ಅನಿಸುತ್ತೆ. ಒಂದು 15-20% ಓಕೆ, ಬಟ್ ಸ್ಟಿಲ್ ಇದನ್ನ ನಂಬಕ್ಕಾಗಲ್ಲ. 10 ಲಕ್ಷ ಆಗಿರುತ್ತೆ ನಿಮ್ಮ ಸ್ಯಾಲ್ರಿ. ಎವ್ರಿ ಇಯರ್ 30% ಜಾಸ್ತಿ ಆಗ್ತಾ ಇರಬೇಕು. 20 ಇರೋದು ಮುಂದಿನ ವರ್ಷನೇ 26,000 ಆಗುತ್ತೆ. ಅದ್ರ ಮುಂದಿನ ವರ್ಷ 26,000, ಅದ್ರ ಮೇಲೆ 30%. 5 ವರ್ಷ ಆಗೋಷ್ಟೊತ್ತಿಗೆ ನಿಮ್ಮ ಸಂಬಳ 74,000 ಆಗಿರುತ್ತೆ. 10 ವರ್ಷ ಆಗೋಷ್ಟೊತ್ತಿಗೆ ನಿಮ್ಮ ಸಂಬಳ 2,75,000 ಆಗಿರಬೇಕು. ಈ ಥರ ಆಗಕ್ಕೆ ಚಾನ್ಸ್ ಇದೆಯಾ? ಆಗಕ್ಕೆ ಚಾನ್ಸ್ ಇದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ರಿಯಾಲಿಟಿ ಏನು ಹೇಳಿ? ರಿಯಾಲಿಟಿ 10%. ನೀವು ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಸಿಕ್ಕಿದೆ ನಿಮ್ಮ ಲೈಫಲ್ಲಿ ಅಂದರೆ ಒಂದು 20%. ಇನಿಷಿಯಲಿ 20,000 ಇರ್ಬೇಕಾದ್ರೆ ಗ್ರೋತ್ ಸಿಗುತ್ತೆ. 15,000, 20,000 ಸಂಬಳ ಇರ್ಬೇಕಾದ್ರೆ 20% CAGR ಗ್ರೋತ್ ಸಿಗುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಟಕ್ ಆಗುತ್ತೆ ಅದು. ಅಲ್ಲಿಂದ ಎವ್ರಿ ಇಯರ್ 30% ಗ್ರೋತ್ ತರೋದು ಭಾರಿ ಕಷ್ಟ. 1 ಲಕ್ಷ ಸಂಬಳ ತಾಣ್ತಿದ್ರೆ ಈ ವರ್ಷ 1 ಲಕ್ಷ ಸಂಬಳ, ಮುಂದಿನ ವರ್ಷ 1,30,000 ಸಂಬಳ ಸಿಗುತ್ತೆ. ಒಂದು ಕಂಪ್ನಿ ಟು ಒಂದು ಕಂಪ್ನಿ ಜಂಪ್ ಮಾಡಿ ಹೋಗ್ತೀರಿ. ಎಷ್ಟು ದಿವಸ ಅಂತ ಜಂಪ್ ಮಾಡ್ತೀರಾ? 10% ಮಾತ್ರ ಎಕ್ಸ್ಪೆಕ್ಟ್ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಜೀವನ ಮಾಡಬಾರ್ದು ಗುರು. ಏನು ಬರುತ್ತೆ ಅದನ್ನು ಮಾಡಬೇಕು. ಆಮೇಲೆ ಏನಿದ್ದರೂ ನೋಡಬೇಕು. ಎಲ್ಲದಕ್ಕೂ ಚಿಂತೆ ಮಾಡಿದ್ರೆ ಹಣ ಉಳಿಸಲು ಆಗುವುದಿಲ್ಲ, ದುಡಿಯಲು ಆಗುವುದಿಲ್ಲ. ಚಿಂತೆ ಮಾಡ್ತಿಲ್ಲ ಇಲ್ಲಿ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಕ್ಯಾಲ್ಕುಲೇಷನ್ ಯಾಕೆ ಮಾಡ್ತಿರೋದಂದ್ರೆ ನಾಳೆ ಚಿಂತೆ ಮಾಡಬಾರ್ದಂತ. ನಾಳೆ ಕೂತ್ಕೊಂಡು ಹಿಂಗಾಯ್ತು ಹಂಗಾಯ್ತು, ನಮ್ಮ ಸಂಬಂಧಿಕರು ಯಾರೋ ಮನೆ ತಗೊಂಡ್ರು, ಅವ್ರು ಹೆಂಗಿದ್ದಾರೆ, ನಾನು ಹಿಂಗಿದ್ದೀನಿ ಅಂತ ಕೂತ್ಕೊಂಡು ನಾವು ಕಂಪೇರ್ ಮಾಡ್ಕೊಂಡು ಚಿಂತೆ ಮಾಡ್ತೀವಿ. ನಾಳೆ ಒಂದು ದಿವಸ ಚಿಂತೆ ಮಾಡಬಾರ್ದಂದ್ರೆ ಇವಾಗ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡ್ಲಿಲ್ಲದ್ರೆ ಜೀವನ ಮಾಡೋಕ್ಕಾಗಲ್ಲ. ನಿಮಗೆ ಸಂಬಳ ಕೊಡ್ಬೇಕಾದ್ರೆ ಅವ್ರ ಕಂಪ್ನಿ ಕ್ಯಾಲ್ಕುಲೇಷನ್ ಮಾಡಿನೇ ಇವ್ರಿಗಿಷ್ಟು ಅಂತ ಸಂಬಳ ಕೊಟ್ಟಿರುತ್ತೆ. ಕ್ಯಾಲ್ಕುಲೇಷನ್ ಮಾಡ್ದಲ್ಲೇ ಈಸಿಲಿ ಕೊಟ್ಬಿಡು ಅನ್ನೋ ಕೊಟ್ಟಿದ್ರೆ ಕಂಪ್ನಿ ಮುಳುಗೋಗುತ್ತೆ. ಯಾರು ಫೈನಾನ್ಷಿಯಲಿ ಡಿಸಿಪ್ಲಿನ್ ಇರಲ್ಲ ಅವರು ಮುಳುಗೋಗ್ತಾರೆ. ನಾವು ಒಂದು ಕಂಪ್ನಿ ಬೈ ಮಾಡ್ತಿದ್ದೀವಿ ಸ್ಟಾಕ್ಸ್ ಅಂದರೆ ಅವರು ಫೈನಾನ್ಷಿಯಲಿ ಕ್ಯಾಶ್ ಫ್ಲೋ ಯಾವ ಥರ ಮ್ಯಾನೇಜ್ ಮಾಡ್ಕೊಂಬಂದಿದ್ದಾರೆ, ಪ್ರಾಫಿಟ್ ಯಾವ ಥರ ಮ್ಯಾನೇಜ್ ಮಾಡ್ಕೊಂಬಂದಿದ್ದಾರೆ, ಅದೆಲ್ಲನೂ ಡಿಸಿಪ್ಲಿನ್ ನೋಡ್ತೀವಿ. ಇದರಿಂದ ನಾವು ಒಂದು ಪ್ರಿಡಿಕ್ಟ್ ಮಾಡ್ತೀವಿ, ಡಿಸಿಪ್ಲಿನ್ ಆಗಿದೆ ಅಂದರೆ ಕಂಪ್ನಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪ್ರಾಫಿಟ್ ಮಾಡುತ್ತೆ, ಗ್ರೋ ಆಗುತ್ತೆ ಅಂತ. ಅದೇ ರೀತಿ ಮನುಷ್ಯನೂ
ಅಷ್ಟೇ. ಮನುಷ್ಯಂಗೆ ಯಾವನಿಗೆ ಡಿಸಿಪ್ಲಿನ್ ಇರಲ್ಲ, ಎರ್ರಬಿರಿ ಖರ್ಚು ಮಾಡ್ತಾನೆ, ಎರ್ರಬಿರಿ ಕೇರ್ ಮಾಡ್ದಲೆ, ಕ್ಯಾಲ್ಕುಲೇಟ್ ಮಾಡ್ದಲೆ ಜೀವನ ಮಾಡ್ತಾನೆ, ಅವನು ಇವತ್ತಲ್ಲ ನಾಳೆ ಡಿಸ್ಟ್ರಾಯ್ ಆಗ್ತಾನೆ, ಬೀಳ್ತಾನೆ ಕೆಳಗಡೆ. ಇದು ನಮಗೆ ಗೊತ್ತಿರೋ ವಿಷಯ. ನೀವೇನು ಅನ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ನಾನು ತುಂಬ ಜನ ನೋಡಿರೋ ಪ್ರಕಾರ, ಬುಕ್ಗಳು ಓದಿರೋ ಪ್ರಕಾರ ನನಗೆ ಅರ್ಥ ಆಗಿರೋದು ಇದೇನೆ. ಹಾಯ್ ಅಭಿಯಣ್ಣ, ನಾನು ಬಿಜಾಪುರ ಜಿಲ್ಲೆಯಿಂದ. ನನಗೆ ಒಂದು ಸಲಹೆ ಬೇಕಿತ್ತು. ನನಗೆ ಏಜ್ 33. ಈಗ ನನ್ನ ಹತ್ತಿರ 6 ಲಕ್ಷ ಹೋಲ್ಡಿಂಗ್ ಇದೆ, 50 ಗ್ರಾಮ್ ಗೋಲ್ಡ್ ಇದೆ. ಆದರೆ ನನ್ನ ಜಮೀನು 1.5 ಎಕರೆ ಇದೆ. ನನ್ನ ಜಮೀನು ಪಕ್ಕದ 1.5 ಎಕರೆ ಜಮೀನು 15 ಲಕ್ಷಕ್ಕೆ ಅದನ್ನು ಮಾರುತ್ತಿದ್ದಾರೆ. ಅದನ್ನು ತಗೊಳ್ಬೋದಾ? ನನ್ನ ಹೋಲ್ಡಿಂಗ್ ಆ್ಯಂಡ್ ಗೋಲ್ಡ್ ಸೆಲ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ನ ಹೋಮ್ ಲೋನ್ ಮಾಡಿ ತೆಗೆದುಕೊಳ್ಬೇಕು ಎಂದುಕೊಂಡಿದ್ದೇನೆ. ಅದಕ್ಕೆ ನಿಮ್ಮ ಸಲಹೆ. ಹೋಮ್ ಲೋನ್ ಕೊಡಲ್ಲ ಜಮೀನಿಗೆಲ್ಲ ಹೋಮ್ ಲೋನ್ ಕೊಡ್ತಾರೆ. ನೀವು ಕೈ ಸಾಲನೇ ಮಾಡಬೇಕು ಅದಕ್ಕೆ. ಆಮೇಲೆ 15 ಲಕ್ಷ ಕೊಟ್ಟು ತಾಣ್ತಿದ್ದೀರಲ್ವಾ, ಏನಕ್ಕೆ ಅದು? ನನಗೆ ನೀವು ಏನು ಕೆಲಸ ಮಾಡ್ತಿದ್ದೀರಾ? ನೀವು ರೈತರ ಅಥವಾ ಬೇರೆ ಕೆಲಸ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ. ಆಮೇಲೆ ನೀವು ಈಗ 15 ಲಕ್ಷ ಕೊಟ್ಟು ತಾಂಡಿದ್ದೀರಲ್ಲ, ಎಕ್ಸಾಂಪಲ್ 1% ಅಂದ್ಕೊಳ್ಳಿ, ಜಸ್ಟ್ 1%. ಬಿಕಾಸ್ ನೀವು ಕೈ ಸಾಲ ಮಾಡಿದ್ರೆ 50 ಗ್ರಾಮ್ ಗೋಲ್ಡ್ ಮಾಡಿದ್ರೆ ನಿಮಗೆ ಒಂದು 6 ಲಕ್ಷ ಸಿಗುತ್ತೆ. ಆ 6 ಲಕ್ಷದ ಹೋಲ್ಡಿಂಗ್ ಸೆಲ್ ಮಾಡಿದ್ರೆ ನಿಮಗೆ ಒಂದು 6 ಲಕ್ಷ ಸಿಗುತ್ತೆ. 12 ಲಕ್ಷ ಆಯಿತಾ? 3 ಲಕ್ಷ ನೀವು ಸಾಲ ಮಾಡ್ಬೇಕು, ಕೈ ಸಾಲ. ವರ್ಷಕ್ಕೆ 72,000 ರೂಪಾಯಿ ಬಡ್ಡಿ ಕಟ್ಟಬೇಕು. ಈಗ ನೀವು ಈ ದುಡ್ಡನ್ನ ಈ ಜಮೀನಿಂದ ದುಡ್ಕೊಬಹುದು ಅಂತ ನೋಡಿ. ನೀವೇ ಕೆಲಸ ಮಾಡಿ. ನೀವು ಕೆಲಸ ಮಾಡಿದ್ರೆ ಮತ್ತೆ ನಮಗೆ ಊಟ ಮಾಡೋಕ್ಕೆಲ್ಲ ಬೇಕಲ್ಲ, ಜೀವನ ನಡ್ಸಕ್ಕೆ ಬೇಕಲ್ಲ. ಈ 72,000 ನೀವು ಲಾಭ ಮಾಡ್ಬೋದು ಅಂದರೆ ತಗೊಳ್ಳಿ, ಇಲ್ಲ ಅಂದರೆ ಮತ್ತೆ ನೀವು ಸಾಲದಲ್ಲಿ ಸಿಗಾಕಂತೀರ. ನನಗೆ ಗೊತ್ತಿರಂಗೆ 3 ಎಕರೆಯಿಂದ ಎಕರೆಗೆ 50,000 ದುಡಿಬೋದು. ನೀವೇ ಮಾಡಿದ್ರೆ 3 ಎಕರೆ ಇರೋದ್ರಿಂದ 1.5 ಲಕ್ಷ ದುಡಿಬೋದು, 1.5 ಅಥವಾ 2 ಲಕ್ಷ ದುಡಿಬೋದು. ಇದರಲ್ಲಿ ನಿಮಗೇನೆ 1.5 ಲಕ್ಷ ಬೇಕು. ನೀವೇ ಜೀವನ ಮಾಡ್ತಿದ್ರೆ ನಿಮಗೆ ಮಿನಿಮಮ್ 15,000 ಬೇಕು ನಿಮ್ಮ ಹಳ್ಳಿಗಳಲ್ಲಿ ಸಸ್ಟೈನ್ ಆಗೋಕ್ಕೆ. ಇನ್ನೊಂದು 50,000 ಉಳಿಸ್ಬೋದು. ಆ 50,000ದಿಂದ ಇಂಟ್ರೆಸ್ಟ್ ಕಟ್ಟೋಕ್ಕಾಗತ್ತಾ? ಇಂಟ್ರೆಸ್ಟೇ ಕಟ್ಕೊಂಡು ಹೋದರೆ ಅದನ್ನು ಅಸಲೇವಾಗಿ ತೀರಿಸ್ತೀರಾ? ಸ್ವಲ್ಪ ಯೋಚನೆ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಇದು ಉಳಿದು ದಿಮ್ಮಿ ಬಿಟ್ಟಿದ್ದು. 4G 2009 ಫೈನಾನ್ಷಿಯಲ್ ಕ್ರೈಸಿಸ್ 2008 ಆ್ಯಂಡ್ 5G 2019 ಕೋವಿಡ್, 6G ವಾಟ್ ನೆಕ್ಸ್ಟ್? ಏನು ಬ್ರೋ ಎದುರಿಸ್ತಿದ್ದೀರಾ? ಇದೇನೇನೋ ಡಾಟ್ನ ಕನೆಕ್ಟ್ ಮಾಡಿಬಿಟ್ಟು 2G ಯಾಕೆ ಬಿಟ್ರಿ, 3G ಯಾಕೆ ಬಿಟ್ರಿ, 1G ಯಾಕೆ ಬಿಟ್ರಿ? ಡೈರೆಕ್ಟ್ ನಿಮಗೆ ಏನು ಕಾಣುತ್ತಲ್ಲ ಅದನ್ನ ಮಾತ್ರ ಎತ್ಕೊಂಡ್ರಿ. ನಾವು ಮನುಷ್ಯರು ಹಂಗೇನೆ, ಅದನ್ನೇ ಕನ್ಫರ್ಮೇಷನ್ ಬಯಸ್ ಅಂತ ಕರೀತಾರೆ. ಕನ್ಫರ್ಮೇಷನ್ ಅಂದ್ರೆ ನನಗೆ ಏನು ಬೇಕೋ ಅದನ್ನ ಮಾತ್ರ ಕನ್ಫರ್ಮ್ ಮಾಡ್ಕೊಳೋದು, ಬ್ಯಾಡ್ದಿದ್ದನ್ನು ಬಿಟ್ಟು ಹಾಕೋದು. ಈಗ ಯಾವ್ದಾದ್ರು ನೀವು ಸ್ಟಾಕ್ ಬೈ ಮಾಡಿದ್ರೆ ನೀವು ಆ ಸ್ಟಾಕ್ ಬಗ್ಗೆನೇ ಹುಡುಕ್ತಿರ್ತೀರ ಯಾವಾಗ್ಲೂ. ಆ ಸ್ಟಾಕ್, ಅದರಲ್ಲೂ ಆ ಸ್ಟಾಕ್ ಗುಡ್ ನ್ಯೂಸ್ ಬಗ್ಗೆನೇ ನೋಡ್ತಿರ್ತೀರಾ. ಆ ಸ್ಟಾಕ್ ಬ್ಯಾಡ್ ನ್ಯೂಸ್ ಬಂದ್ರೆ ನಿಮ್ಗೆ ಇಷ್ಟ ಆಗಲ್ಲ, ಅದ್ರ ಉಲ್ಟಾ ಹೋಗಿ ಸರ್ಚ್ ಮಾಡ್ತೀರಾ. ಗೂಗಲ್ 2 ಥರನೂ ಆನ್ಸರ್ ಮಾಡುತ್ತಲ್ಲ. ಹಂಗೆ ನಿಮಗೆ ಈಗ ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಒಳ್ಳೆ ಟೈಮು, ಬಿದ್ರೆ ಸಾಕು ಅಂತ ವೇಟ್ ಮಾಡ್ತಿದ್ದೀರಾ, ಅದಕ್ಕೆ ಈ ಥರ ಹುಡುಕ್ತಿದ್ದೀರಾ. ನಾವೇನಾಗಬೇಕು ಇನ್ವೆಸ್ಟ್ ಮಾಡಿರೋರು? ಜುಬ್ಲಿ ಅಂಡ್ ಫುಡ್ ವರ್ಕ್ಸ್ ವ್ಯಾಲ್ಯೂಯೇಷನ್ ಹೇಗೆ ನೋಡಬೇಕು ತಿಳಿಸಿ ಸರ್. ಜುಬ್ಲಿ ಅಂಡ್ ಫುಡ್ ವರ್ಕ್ ಬಂದ್ಬಿಟ್ಟು QSR ಕಂಪನಿ, ಅದನ್ನು P ಇಂದನೇ ನೋಡ್ತಾರೆ. ಅದನ್ನ ನೀವು ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ನೋಡಬೇಕು. ಸ್ಕ್ರೀನ್ ಅಲ್ಲಿ ಸಿಗುತ್ತೆ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಅಂತ, ಸರ್ಚ್ ಮಾಡಿದ್ರೆ ನಿಮಗೆ ಬರುತ್ತೆ. ಇವಾಗ ಜುಬ್ಲಿ ಅಂಡ್ ಕರೆಂಟ್ ಮಾರ್ಕೆಟ್ ಟು ಫ್ರೀ ಕ್ಯಾಶ್ ಫ್ಲೋ 106 ಇದೆ, ಅಂದ್ರೆ 106 ಪಟ್ಟು ಟ್ರೇಡ್ ಆಗ್ತಾ ಇದೆ. ಇದು ನಾರ್ಮಲಿ ಜಾಸ್ತಿನೇ, ಅದರಿಂದನೇ ಒಂದ್ 2 ವರ್ಷದಿಂದ ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇಲ್ಲ. ಬಟ್ ಇದೆಲ್ಲ ಲಾಂಗ್ ಟರ್ಮ್ ಟ್ರೆಂಡ್ ಅಲ್ವಾ, ಅಂದ್ರೆ 10 ವರ್ಷ 15 ವರ್ಷ ಟ್ರೆಂಡ್ ಇವೆಲ್ಲಾನು. ಇನ್ನು ಈಗ ಜನ ಪಿಜ್ಜಾ ತಿನ್ನಕ್ ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಪಿಜ್ಜಾನೇ ತಿಂತಾರೆ, ಬಿದ್ಬಿಟ್ಟು ಬೇರೆ ತಿನ್ನಲ್ಲ. ಇದನ್ನು ಲಾಂಗ್ ಟರ್ಮ್ ಟ್ರೆಂಡ್. QSR ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್, ಇದು ಮತ್ತೆ ದೇವಿಯಾನಿ ಇಂಟರ್ನ್ಯಾಷನಲ್ ಇರ್ಬೋದು, ಅದ್ರ ಕೆಳಗಡೆ KFC ಮತ್ತೆ ಪಿಜ್ಜಾ ಹಟ್ ಬರುತ್ತೆ. ಈ ತರ ಟ್ರೆಂಡ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದಿನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ 10-15 ಇಯರ್ಸ್ ಇರೋದ್ರಿಂದ ಇದ್ರ P ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಅಲ್ಲಿವರೆಗೂ ಇನ್ವೆಸ್ಟ್ ಮಾಡೋದಿದ್ರೆ, ಅಂದರೆ 10 ಇಯರ್ ಟೈಮ್ ಲೈನ್ ಇನ್ವೆಸ್ಟ್ ಮಾಡೋದಿದ್ರೆ ನೀವು ಇದೆಲ್ಲ ಏನು ನೋಡೋಕೆ ಬೇಕಾಗಿರಲ್ಲ. ಬಟ್ ನೀವು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ವ್ಯಾಲ್ಯೂಯೇಷನ್ ಎಲ್ಲ ನೋಡಲೇಬೇಕು. ಯಾಕೆ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಅಂತಾರೆ ಅಂದರೆ, ಈ ಕಂಪ್ನಿಗಳು ಕ್ಯಾಶ್ನ ಸಖತ್ತು ಜನರೇಟ್ ಮಾಡ್ತವೆ. ನೀವು ನೋಡಿರ್ಬೋದಲ್ಲ, ನೀವು ಒಂದ್ಸಲ ಹೋಗಿ ಪಿಜ್ಜಾ ತಿಂದರೆ ಇಮಿಡಿಯೇಟ್ಲಿ ಕ್ಯಾಶ್ ಬರುತ್ತೆ. ಕ್ಯಾಶ್ ಬರೋದ್ರಲ್ಲಿ ಈ ಕಂಪ್ನಿ ವಾಪಸ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಫ್ರೀ ಕ್ಯಾಶ್ ಫ್ಲೋ ಎಷ್ಟು ಜನರೇಟ್ ಮಾಡ್ತಿದ್ದಾವೆ ಅಂತ ಚೆಕ್ ಮಾಡಬೇಕು. ಪ್ರಾಫಿಟ್ ಆದರೆ ಹೆಚ್ಚು ಕಡಿಮೆ ಇರುತ್ತೆ, ಫ್ರೀ ಕ್ಯಾಶ್ ಫ್ಲೋ ಆದರೆ ಸ್ಟೇಬಲ್ ಇರುತ್ತೆ. ಅದಕ್ಕೆ ಫ್ರೀ ಕ್ಯಾಶ್ ಫ್ಲೋನ ಚೆಕ್ ಮಾಡ್ತಾರೆ. ಸರ್, ಪ್ರೀವಿಯಸ್ಲಿ ವಿಡಿಯೋದಲ್ಲಿ KFC ಫ್ರಾಂಚೈಸಿಗಿಂತ ಅವ್ರದ್ದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತೀರಾ, ಆದರೆ ನಾವು ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು? US GDP $30 ಟ್ರಿಲಿಯನ್ ಇದೆ ಅಲ್ವಾ, ಅದು ನಾವು ಅಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? KFC ಸ್ಟಾಕ್ ಅಂದರೆ ಅದು ಹೋಗಿ ಇದರಲ್ಲಿದೆ ಏನೋ US ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಅಂತಲ್ಲ, ಇಂಡಿಯಾದಲ್ಲೂ ಇದೆ. ಇವಾಗ ಹೇಳಿದೆ ನಾನು ಎಕ್ಸಾಂಪಲ್. ದೇವಿಯಾನಿ ಇಂಟರ್ನ್ಯಾಷನಲ್ ಇದೆ, ಮತ್ತು ಸಫೈರ್ ಫುಡ್ ಇದೆ. ದೇವಿಯಾನಿ ಇಂಟರ್ನ್ಯಾಷನಲ್ ನಮ್ಮ ಸೌತ್ ಕಡೆ ಜಾಸ್ತಿ ಇವ್ರದ್ದು ಫ್ರಾಂಚೈಸಿ ಓನ್ ಮಾಡಿದ್ದಾರೆ, ಯಾವ್ದಾದ್ರು KFC ಮತ್ತು ಪಿಜ್ಜಾ ಹಟ್ದು. ಅದೇ ರೀತಿ ನಾರ್ತ್, ಶ್ರೀಲಂಕಾ, ಬಾಂಗ್ಲಾದೇಶು, ಮಾಲ್ಡೀವ್ಸು ಇಲ್ಲೆಲ್ಲನೂ ಸಫೈರ್ ಫುಡ್ ಓನ್ ಮಾಡಿದೆ. ಹಂಗಂತ ಇದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ವ್ಯಾಲ್ಯೂಯೇಷನ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ವ್ಯಾಲ್ಯೂಯೇಷನ್ ಗೊತ್ತಿಲ್ಲದಂಗೆ ಹೋಗಿ ಇನ್ವೆಸ್ಟ್ ಮಾಡಿದ್ರೆ 5-6 ವರ್ಷ ಆದರೂ ಸ್ಟಾಕ್ ರಿಕವರ್ ಆಗಲ್ಲ. ದಯವಿಟ್ಟು ವ್ಯಾಲ್ಯೂಯೇಷನ್ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ, ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಇದನ್ನ ಜಸ್ಟ್ ಇನ್ಫಾರ್ಮೇಷನ್ ಆಗಿ ತಗೊಳ್ಳಿ. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಸರ್, ಒಂದು ಕ್ವಶನ್ನು. ಜಿಯೋ ಫೈನಾನ್ಷಿಯಲ್ ಶೇರು ರೀಸೆಂಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ,
ಆದರೆ ಅದರ ಮಾರ್ಕೆಟ್ ಕ್ಯಾಪು 2 lakh crore ಇದೆ. ನಾವು ಇಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ರಿಟರ್ನ್ ಪಡೆಯೋಕೆ ಆಗುತ್ತಾ ಹೇಳಿ? ಯಾಕಂದರೆ ಆಲ್ರೆಡಿ ಅದರ ಮಾರ್ಕೆಟ್ ಕ್ಯಾಪ್ 2 lakh crore ಇದೆ. ಜಸ್ಟ್ ಎಕ್ಸಾಂಪಲ್ ಜಿಯೋ ಫೈನಾನ್ಸ್ ಶೇರ್ ಬಗ್ಗೆ ಕೇಳ್ತಾ ಇದ್ದೀನಿ. ಹೌದು 2 lakh crore ಜಾಸ್ತಿನೇ, ಬಟ್ ನೀವು ಹಿಂಗೆ ಯೋಚನೆ ಮಾಡಿ, ಎಕನಾಮಿನೇ 10 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಈಗ ನಮ್ಮದು $4.5 trillion ಎಕನಾಮಿ ಇದೆ. $4.5 trillion ಅಂದರೆ ಅರೌಂಡ್ 300 ಲಕ್ಷ ಕೋಟಿಯಷ್ಟು ನಮ್ಮದು ಎಕನಾಮಿ ಇದೆ. ಈ 300 ಲಕ್ಷ ಕೋಟಿನ ಜನರೇಟ್ ಮಾಡೋಕ್ಕೆ ಒಂದು 50-60 ಕಂಪ್ನಿಗಳು ಭಾಳ ಕಾಂಟ್ರಿಬ್ಯೂಟ್ ಮಾಡಿದ್ದಾವೆ. ಮುಂದೆ ಒಂದು ದಿವಸ ಇದು 600-700 ಲಕ್ಷ ಕೋಟಿ ಎಕನಾಮಿ ಆಗಬೇಕಂದ್ರೆ ಯಾವುದೋ ಒಂದು ಹೊಸ ಕಂಪ್ನಿ ಉಟ್ಕೊಬೇಕಲ್ಲ. 2 ಲಕ್ಷ ಇರೋ ಕೋಟಿ 10 ಲಕ್ಷನೂ ಆಗುತ್ತೆ, 2 ಲಕ್ಷ ಕೋಟಿ ಇರೋ 15 ಲಕ್ಷನೂ ಆಗುತ್ತೆ. ಹಂಗಂತ ಲಾರ್ಜ್ ಇರೋದು ಗ್ರೋ ಆಗ್ತವೆ ಅಂತೇನಿಲ್ಲ. ಇಷ್ಟು ದೊಡ್ಡ ದೇಶನೇ 10 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತಂದ್ರೆ, ಈ ದೇಶ ಗ್ರೋ ಮಾಡೋ ಕಂಪ್ನಿಗಳು 10 ವರ್ಷಕ್ಕೊಂದ್ಸಲ ಅಟ್ಲೀಸ್ಟ್ ತ್ರಿಬಲ್ ಆಗಲ್ವಾ, 4 times ಆಗಲ್ವಾ? ಯಾಕಂದ್ರೆ ನೀವು ಎನ್ವಿಡಿಯಾ ಮಾರ್ಕೆಟ್ ಕ್ಯಾಪ್ ನೋಡಿರ್ಬೋದು. ಎನ್ವಿಡಿಯಾ ಮಾರ್ಕೆಟ್ ಕ್ಯಾಪ್ $5 trillion ಇದೆ. ನೀವು ಗ್ಲೋಬಲ್ ಕಂಪ್ನಿಗಳ ಮಾರ್ಕೆಟ್ ಕ್ಯಾಪ್ ನೋಡ್ಬಿಟ್ರೆ ನಾವೇನು ಅಲ್ಲ ಅನ್ಸುತ್ತೆ. ರಿಲಯನ್ಸ್ ಮಾರ್ಕೆಟ್ ಕ್ಯಾಪ್ $200 billion, ಎನ್ವಿಡಿಯಾದು $5 trillion. $5 trillion ಆಗಕ್ಕೆ 5,000 ಬಿಲಿಯನ್ ಆಗಬೇಕು. ರಿಲಯನ್ಸ್ $200 billion ಮಾರ್ಕೆಟ್ ಕ್ಯಾಪ್, $250 billion ಮಾರ್ಕೆಟ್ ಕ್ಯಾಪ್. ನೀವೇ ಯೋಚನೆ ಮಾಡಿ ಎಷ್ಟು ದೊಡ್ಡದಿದೆ. ನಮ್ಮ ಇಂಡಿಯನ್ ಕಂಪ್ನಿಗಳು ಇನ್ನೂ ಗ್ಲೋಬಲ್ಗೆ ಹೋಗ್ತಾ ಇಲ್ಲ, ಬಟ್ ಇವಾಗ ಎಲ್ಲರೂ ಗ್ಲೋಬಲ್ಗೆ ಹೋಗೋ ಥರ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಂಡಿಯನ್ ಕಂಪ್ನಿಗಳು ಗ್ಲೋಬಲ್ ಹೋಗ್ತವೆ. Bro, I have invested in a X company. For example, stock value rose from 10 to 15. Then I made 5 profit per share. In this example, where do company make profit from the stock market? Do company really make money from the stock market? The share buyers and sellers making profit or loss. It is not affecting to company. Why would company worry about my profit and loss? Please pick my question. Bro, ಇದೊಂಥರ ಪೂರ್ತಿ ಲಾಜಿಕಲ್ ಕ್ವಶನ್. ಇವ್ರೇನು ಕ್ವಶನ್ ಕೇಳ್ತಿದ್ದಾರೆ ಅಂದರೆ, ಈಗ ನಾನು ಒಂದು ಕಂಪ್ನಿ ಬೈ ಮಾಡಿದೆ $10, ಆ ಕಂಪ್ನಿ $50 ಹೋಯ್ತು, ನಾನು $5 ಲಾಭ ಮಾಡಿದೆ. ಈ $5 ಲಾಭ ಕಂಪ್ನಿಗೆ ಹೋಗಲ್ಲ, ಯಾಕಂದರೆ ಈ ಶೇರ್ನ ಬೈ ಮಾಡಿದ್ದೀನಿ, ಯಾರಿಗೆ ಸೆಲ್ ಮಾಡ್ತೀನಿ, ನಮ್ಮಿಬ್ಬರು ಮಧ್ಯೆ ಆಗೋ ಟ್ರಾನ್ಸಾಕ್ಷನ್ನು, ಇದಕ್ಕೂ ಕಂಪ್ನಿಗೆ ಸಂಬಂಧ ಇಲ್ಲ. ಕಂಪ್ನಿಗೆ ಏನು ಲಾಭ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಕಂಪ್ನಿ ಹೆಂಗೆ ಲಾಭ ಮಾಡುತ್ತೆ ಅಂದರೆ, ಪ್ರಾಡಕ್ಟ್ನ ಸೇಲ್ ಮಾಡೋದ್ರಿಂದನೇ ಕಂಪ್ನಿಗೆ ದುಡ್ಡಾಗುತ್ತೆ. ಶೇರ್ ಮಾರ್ಕೆಟಿಂದ ದುಡ್ಡಾಗಲ್ಲ. ಶೇರ್ ಮಾರ್ಕೆಟಿಂದ ಏನು ಲಾಭ ಅಂದರೆ, ಇಲ್ಲಿಂದ ದುಡ್ಡು ತಗೊಂಡೋಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಕಂಪ್ನಿ 100 ಫೋನ್ ತಯಾರು ಮಾಡ್ತಿರೋ ಕಂಪ್ನಿ 200 ಫೋನ್ ತಯಾರು ಮಾಡ್ಬೋದು, 300 ಫೋನ್ ತಯಾರು ಮಾಡ್ಬೋದು. IPOದಲ್ಲಿ ಫಸ್ಟ್ ಕ್ಯಾಪಿಟಲ್ನ ತಗೊಳ್ತಾರೆ, ಯಾರಿಂದ? ಪಬ್ಲಿಕ್ ಇಂದ. IPO ಆದ್ಮೇಲೆ ಮತ್ತೆ ತಗೊಳಕ್ಕೆ ಆಗಲ್ವಾ? ಮತ್ತೆ ತಗೊಳ್ತಿರ್ತಾರೆ. QIP ಅಂತ ಕೇಳಿದ್ದೀರಾ? ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ. ಅಂದರೆ ಮ್ಯೂಚುವಲ್ ಫಂಡ್ಗಳಿಂದ ದುಡ್ಡು ಇಸ್ಕೊಂತಾರೆ. ಮತ್ತೆ FPO ಅಂತ ಕೇಳಿದ್ದೀರಾ? ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಅಂತ. ಅಂದರೆ ಮಾರ್ಕೆಟಿಗೆ ಬಂದ ಮೇಲೂ ಕೂಡ ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಂತಿರ್ತಾರೆ. ಇವೆಲ್ಲ ಇಸ್ಕೊಬೇಕಂದ್ರೆ ಆಲ್ರೆಡಿ ಇನ್ವೆಸ್ಟರ್ ಯಾರು ಇನ್ವೆಸ್ಟ್ ಮಾಡಿದಾರಲ್ಲ, ಅವ್ರು ದುಡ್ಡು ಮಾಡಿದ್ರೆ ತಾನೆ. ಶೇರ್ ಪ್ರೈಸ್ ಮೇಲೋಗಿದ್ರೆ ತಾನೆ, ಇನ್ನೊಬ್ರು ಯಾವನ ದುಡ್ಡು ಕೊಡ್ತಾನೆ. ನೀನೇ ಒಬ್ರಿಗೆ ಲಾಭ ಮಾಡಿಕೊಟ್ಟಿರ್ತಾನೆ, ಇನ್ನೊಂದ್ಸಲ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ಆಮೇಲೆ ಬರೀ ಇಷ್ಟೇ ಅಲ್ಲ, ಈ ಕಂಪ್ನಿ ಏನಾದರೂ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ತಾ ಇದ್ರೆ, ಈ ಕಂಪ್ನಿದು ಶೇರ್ ಪ್ರೈಸ್ ಮೇಲೆ ಹೋಗ್ತಿದೆ ಅಂದರೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ತಾ ಇದೆ ಅಂತ. ಆವಾಗ ಈ ಕಂಪ್ನಿ ಹೇಳ್ಕೊಳುತ್ತೆ, ನಾನು ಇಂಡಿಯಾದ ಟಾಪ್ 100 ಕಂಪ್ನಿ, ನಾನು 200 ಕಂಪ್ನಿ, ನಾನು ನಿಫ್ಟಿನಲ್ಲಿದ್ದೀನಿ, ನಾನು ನಿಫ್ಟಿ 50ನಲ್ಲಿದ್ದೀನಿ ಅಂತ ಲಿಸ್ಟ್ ಮಾಡ್ಕೊಳುತ್ತೆ. ಅವಾಗ ಇವರಿಗೆ ಕಸ್ಟಮರ್ ಸಿಗ್ತಾರೆ. ಯಾಕಂದರೆ ಎಲ್ಲರಿಗೂ ದೊಡ್ಡವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ. ಆಮೇಲೆ ಎಂಪ್ಲಾಯ್ಗಳು ಅಂತಾರೆ, ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ಸಿಗ್ತಾರೆ. ಬಿಕಾಸ್ ದೊಡ್ಡ ಕಂಪ್ನಿ ಜೊತೆ ಎಂಪ್ಲಾಯ್ಗಳು ಸೆಕ್ಯೂರ್ ಫೀಲ್ ಮಾಡ್ತಾರೆ, ಅಂತ ಎಂಪ್ಲಾಯ್ಗಳೇ ಸಿಗ್ತಾರೆ. ಮತ್ತು ಮೇನ್ ಪಾಯಿಂಟ್ ಏನಂದರೆ, ಪ್ರಮೋಟ್ರು ಇನ್ವೆಸ್ಟ್ ಮಾಡಿರ್ತಾರೆ. ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಇರುತ್ತಲ್ಲ, 75% 60% ಶೇರ್ ಹೋಲ್ಡಿಂಗ್ ಇರುತ್ತಲ್ಲ, ಅವ್ನು ವೆಲ್ತ್ ಜಾಸ್ತಿ ಆಗಬೇಕಲ್ಲ. ಅವನು 4 ಜನದ ಮುಂದೆ ಹೇಳ್ಕೊಬೇಕಲ್ಲ, ನಾನು ಇಂಡಿಯಾದ 6ನೇದು ಅತಿ ದೊಡ್ಡ ಶ್ರೀಮಂತ, ನಾನು ಇಂಡಿಯಾದ 8ನೇ ಅತಿ ದೊಡ್ಡ ಶ್ರೀಮಂತ, ನಾನು ಇಂಡಿಯಾದ ನಂಬರ್ 1 ಶ್ರೀಮಂತ. ಅವರು ಮದುವೆ ಮಾಡಬೇಕಲ್ಲ, ಟಿವಿನಲ್ಲೆಲ್ಲ ತೋರಿಸ್ಬೇಕಲ್ಲ. ಇದಕ್ಕೇನೆ ವೆಲ್ತ್ ಭಾಳ ಮುಖ್ಯ. ನೀವು ಹೆಂಗೆ ತೋರಿಸ್ತೀರಾ? ನಿಮ್ಮ ಆಸ್ತಿ ಹೆಂಗೆ ಹೇಳ್ತೀರಾ? ನೀವು ಹೆಂಗೆ ಆಸ್ತಿ ಹೇಳ್ತೀರಾ ಹೇಳಿ? ನೀವು ಫಸ್ಟ್ ಆಫ್ ಆಲು ಆ ಸೈಟ್ನ ಬೈ ಮಾಡಿ ಇನ್ನೊಬ್ರಿಗೆ ಸೆಲ್ ಮಾಡ್ತಿದ್ದೀರಾ ಅಂದರೆ, ಮಧ್ಯದಲ್ಲಿ ಆ ಜಮೀನು ಓನರ್ಗೇನು ಹೆಲ್ಪ್ ಆಗಲ್ಲ. ಕರೆಕ್ಟಾ? ತಗೊಳ್ತಿರೋದು ನೀವು, ಸೆಲ್ ಮಾಡ್ತಿರೋದು ಅವನು, ನಿಮ್ಮಿಬ್ಬರು ಮಧ್ಯೆ ಲಾಭ. ಬಟ್ ನೀವು ನಿಮ್ಮ ಆಸ್ತಿನ ಹೆಂಗೆ ಹೇಳ್ತೀರಾ? ನನ್ನ ಸೈಟ್ ಇಷ್ಟಕ್ಕೆ ಬೆಲೆ ಬಾಳ್ತು, ನನ್ನ ಸೈಟ್ ಇಷ್ಟಕ್ಕೆ ವ್ಯಾಲ್ಯೂ ಮಾಡುತ್ತೆ. ಹಂಗೇನೆ ಪ್ರಮೋಟರ್ ಹೆಂಗೆ ಹೇಳ್ಕೊತಾರೆ ಅಂದರೆ, ಕಂಪ್ನಿ ಓನರ್ಗಳು ಹೆಂಗೆ ಹೇಳ್ಕೊತಾರೆ? ಅವ್ರ ಹತ್ರ ಇನ್ವೆಸ್ಟೆಡ್ ಶೇರ್ಸ್ ಇರ್ತಾವಲ್ಲ. ಇವಾಗ ಮುಖೇಶ್ ಅಂಬಾನಿ ಇಂಡಿಯಾದ ನಂಬರ್ 1 ಶ್ರೀಮಂತ ಅಂದರೆ ಹೆಂಗೆ? ರಿಲಯನ್ಸ್ ಶೇರ್ಸ್ಗಳಿಂದ. ನಾಳೆ ರಿಲಯನ್ಸ್ ಶೇರ್ ಮೇಲೋದ್ರೆ ಮುಖೇಶ್ ಅಂಬಾನಿ ರಿಚ್ ಆಗೋದು. ಈಗ ಅದಕ್ಕೆ ನಾವು ಮೋರ್ ಫೋಕಸ್ಡ್ ಅಬೌಟ್ ಶೇರ್ ಪ್ರೈಸ್ ಇರ್ತಾರೆ. ಅಂದರೆ ನಾಳೆ ಒಂದು ದಿವಸ ಶೇರ್ ಪ್ರೈಸ್ ಏನಾದರೂ ಕೆಳಗೆ ಬಂದರೆ ನೆಕ್ಸ್ಟ್ ಕಸ್ಟಮರ್ ಕೂಡ ವರಿ ಮಾಡ್ತಾರೆ ಇವ್ರ ಹತ್ರ ಪ್ರಾಡಕ್ಟ್ನ ಕೊಟ್ಟು ಮಾಡಿಸ್ಕೊಳಕ್ಕೆ. ರೆಪ್ಯುಟೇಷನ್ ಹಾಳಾಗುತ್ತೆ. ಕಂಪ್ನಿ ಲಾಭ ಮಾಡ್ತಿಲ್ಲ ಬಿದ್ದರೆ, ಶೇರ್ ಪ್ರೈಸ್ ಬಿದ್ದರೆ ರೆಪ್ಯುಟೇಷನ್ ಹಾಳಾಗುತ್ತಲ್ವಾ? ಇವ್ರದ್ದು ವ್ಯಾಲ್ಯೂ ಡೌನ್ ಆಗುತ್ತಲ್ಲ, ಪ್ರಮೋಟರ್ ವ್ಯಾಲ್ಯೂನು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಶೇರ್ ಪ್ರೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ನಿಗೆ. ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಹಾಯ ಬೇಕಿದ್ರೆ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.